ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಸ್ಕೂಟರ್ನಲ್ಲಿ ಭಾರತದಾದ್ಯಂತ ಚಲಿಸಿ ತನ್ನ ತಾಯಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ ಮೈಸೂರಿನ ಡಿ ಕೃಷ್ಣಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಕಂತು. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಎಲ್ಲ ಗೊತ್ತಿತ್ತಲ್ಲ, ತ್ಯಾಗ ಮನೋಭಾವನೆಯ ಚಿಂತನೆ ಪ್ರತಿಯೊಬ್ಬರಿಗೂ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಸ್ವಲ್ಪ ಈಗ ನಿಮಗೆ ತ್ಯಾಗ ಮನೋಭಾವನೆ ಅರ್ಥ ಮಾಡಿಕೊಂಡು ನೀವು ಅದರಂತೆ ನಡ್ಕೊಂಡಾಗ ಸಮಾಜಕ್ಕೆ ನೀವು ತೆರೆದುಕೊಂಡಿದ್ದೀರಿ, ಮಾದರಿಯಾಗಿದ್ದೀರಿ, ಒಂದು ಉತ್ತಮ ಸಂದೇಶವನ್ನ ಕೊಟ್ಟಿದ್ದೀರಿ. ಮಾತೃತ್ವ ಭಾವನೆಗೆ ಇಷ್ಟೆಲ್ಲ ಒಂದು ಮಹತ್ವ ಇದೆ, ಕೊಡಬೇಕು ಮಕ್ಕಳು ಅನ್ನೋದನ್ನ ನೀವು ಸಾರ್ತಾ ಇದ್ದೀರಿ. ಅದೇನು ಸುಲಭದ ಒಂದು ಕೆಲಸವಲ್ಲ, ಅದು ಕಾರ್ಯವಲ್ಲ. ಇಳಿ ವಯಸ್ಸಿನಲ್ಲಿ ಮಗ ಒಂದು ರಿಸ್ಕ್ ತಗೊಂಡು ಯಾರದೇ ಸಹಾಯ ಇಲ್ಲದೆ ಒಂದು ಆತ್ಮ ಸಂತೋಷಕ್ಕೆ ಯಾರಿಗೂ ಆ ಉದ್ದೇಶವನ್ನು ಹೇಳದೆ ಇಡೀ ಭಾರತವನ್ನು ನೀವು ಸುತ್ತಿದ್ದೀರಿ ಅಂದರೆ ಅದು ನಾವು ಮಾತನಾಡಿದಷ್ಟು ಸುಲಭದ ಕಾರ್ಯವಲ್ಲ. ಅದು ಬಹಳಷ್ಟು ರಿಸ್ಕ್ ಇದೆ, ಒಂದೊಂದು ಹೆಜ್ಜೆಯಲ್ಲೂ ಕೂಡ ಒಂದೊಂದು ರಿಸ್ಕ್ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಹವಾಮಾನ ಬದಲಾವಣೆ ಆಗ್ತಾ ಇರುತ್ತೆ, ಭೀಕರ ಅಪಘಾತಗಳಾಗುತ್ತೆ, ಪ್ರತಿಯೊಂದು ಕೂಡ ಒಂದೊಂದು ಹೆಜ್ಜೆಯಲ್ಲೂ ಭಯಂಕರ ವಾತಾವರಣ. ಆದ್ರೆ ಪ್ರತಿ ಹೆಜ್ಜೆಜ್ಜೆಗೂ ಸವಾಲುಗಳು, ಬಟ್ ತಪಸ್ಸು ಅಂತ ಹೇಳಿ ಚುರುಕ್ ಬುದ್ಧಿ. ಆದ್ರೆ ನೀವು ಈ ಕ್ಷಣಕ್ಕೂ ಕೂಡ ಸಂತೋಷವಾಗಿ ಉತ್ತರ ಕೊಡ್ತಾ ಇದ್ದೀರಿ. ನಾನು ಇನ್ನೂ ಒಂದಷ್ಟು ದೇಶವನ್ನ ನಾನು ಸುತ್ತಬಲ್ಲೆ, ಅಮ್ಮನೊಟ್ಟಿಗೆ ಅಮ್ಮನ ಆಸೆಗಳನ್ನ ಪೂರೈಸಬಲ್ಲೆ ಅನ್ನುವಂತಹ ಒಂದು ಶಕ್ತಿಯನ್ನ ಚೈತನ್ಯಯುತವಾಗಿ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ ಮಾತುಗಳಲ್ಲಿ. ಇನ್ನು ಸರ್, ಕೆಲವೊಂದು ಸುದ್ದಿಗಳನ್ನು ನಾವು ಕಂಡ್ವು ನಿಮ್ಮ ಬಗ್ಗೆ, ಆ ಸುದ್ದಿಗಳ ಬಗ್ಗೆ ಹೇಳಿ. ಆನಂದ್ ಮಹೀಂದ್ರ ಅವರು, ನಾನು ಮೋಸ್ಟ್ಲಿ ಅರುಣಾಚಲ್ ಪ್ರದೇಶಲ್ಲಿದ್ದೆ ಅನಿಸುತ್ತೆ, ಅವಾಗ ಯಾವುದೋ ಒಂದು ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ನಾನೇನು ಮಾಡಿದೆ, ಆ್ಯಲೋದಲ್ಲಿದ್ದೆ. ಆ್ಯಲೋದಿಂದ ಮೇಚುಕಾಗೆ ಹೋಗಬೇಕಾದ್ರೆ ಅದು ಆಫ್ ರೋಡ್ಸ್ ಅಂದರೆ ಅಲ್ಲಿ ಇಂಟರ್ನೆಟ್ಟು ಏನೂ ಇರಲ್ಲ. ಸೊ ಆ್ಯಲೋದಿಂದ ಹೋಗಿ ನಾನು ಒಂದು ವಾರ ಹೋಗೋಕ್ಕೆ ಬೇಕು, ಎಲ್ಲ ಬೆಟ್ಟ ಗುಡ್ಡಗಳು, ಅದಲ್ಲೆಲ್ಲ ಇಂಟರ್ನೆಟ್ ಇರಲ್ಲ. ಸೊ ತವಾಂಗ್ ಹೋಗಿ, ತವಾಂಗಿಂದ ಮೇಚುಕಾದಿಂದ ವಾಪಸ್ ಬಂದಾಗ ನೋಡಿದ್ರೆ ವಾಟ್ಸಪ್ಪು ಏನೂ ಆನೇ ಆಗಲಿಲ್ಲ. ಒಂದು ವಾರದಿಂದ ಮೊಬೈಲೇ ನೋಡಲಿಲ್ಲ. ಯಾರೋ ಒಬ್ಬರ ಹತ್ರ ವೈಫೈ ಇತ್ತು ಪಕ್ಕದಲ್ಲಿ. ನೋಡಿದ್ರೆ ಒಂದು 300 ಚಿಲ್ಲರೆ ಮೆಸೇಜ್ಗಳು ಬಂದಿತ್ತು, ಯಾವುದೋ ಹೊಸ ನಂಬರಿಂದ. ಸರ್ ಪ್ಲೀಸ್ ಕಾಲ್, ಐ ಆಮ್ ಸೋ ಅಂಡ್ ಸೋ, ಐ ಆಮ್ ಫ್ರಮ್ ದಿಸ್ ಮೀಡಿಯಾ. ಆನಂದ್ ಮಹೀಂದ್ರ ಅವರು ನನಗೆ ಒಂದು ಕಾರ್ ಅನೌನ್ಸ್ ಮಾಡಿದ್ದಾರೆ. ಅದು ನನಗೆ ಗೊತ್ತೇ ಇಲ್ಲ. 15-20 ದಿನ ಆದಮೇಲೆ ನಾನು ಮೇನ್ ಸ್ಟ್ರೀಮಿಗೆ ಬಂದಮೇಲೆ ಮೆಸೇಜ್ಗಳು ನೋಡಿದಾಗ ಅರ್ಥ ಆಯಿತು. ಅದಾದಮೇಲೆ ನಾನು 1.5 ವರ್ಷ ಯಾತ್ರೆನೇ ಕಂಟಿನ್ಯೂ ಮಾಡಿದೆ. ನಾನೇನು ತಗೊಂಡಿರಲಿಲ್ಲ ಕಾರ್ನ. ಮೈಸೂರಿಗೆ ನಾವು ಕೋವಿಡ್ ಸಂದರ್ಭದಲ್ಲಿ ಬಂದುವಲ್ಲ, ನಾವು ಬಂದಿರೋ ಸುದ್ದಿ ತಿಳ್ಕೊಂಡು ಮನೆ ಬಾಗಿಲಿಗೆ ನಮಗೆ ಒಂದು KUV 100 NXT ಮಹೀಂದ್ರ ಕಾರ್ನ ಮನೆ ಬಾಗಿಲಿಗೆ ಕೊಟ್ಟು ಕಳಿಸಿದ್ದಾರೆ. ಯಾರು? ಆನಂದ್ ಮಹೀಂದ್ರ. ಸೊ ನಮ್ಮಮ್ಮ ಅಂತೂ ಆ ಇಂಟ್ರೂಲಿ ಎಕ್ಸೈಟ್ ಆಗ್ಬಿಟ್ಟು, ಈಸ್ ದ ಕಿಂಗ್ ಆಫ್ ಗಿಫ್ಟಿಂಗ್ ಅಂದ್ಬಿಟ್ರು. ಆನಂದ್ ಮಹೀಂದ್ರ ಅವರು ಸುಮಾರು ಜನ ಈ ಥರದ್ದು ಅದ್ರಲ್ಲಿ ನಾವು ಒಬ್ಬರಾದ್ವಲ್ಲ, ನಮ್ಮನ್ನು ಗುರುಸಿದ್ರಲ್ಲ. ಗುರುಸಿ ಅದು ನೋಡಿ ಮನೆ ಬಾಗಿಲಿಗೆ ತಂದು ಕೊಟ್ರು. ಸೊ ನಾವಿವತ್ತು ಋಣಿಯಾಗಿದ್ದೀವಿ. ಅದನ್ನ ವಿಶೇಷವಾದ, ಯಾಕೆಂದ್ರೆ ಅದು ಸ್ವಲ್ಪ ಮೈಲೇಜ್ 1.3 ಇಂಜಿನ್ ಅಲ್ವಾ. ನಾನು ಸರಳವಾದ ಜೀವನ, ಋಷಿ ಜೀವನ ಮಾಡೋನು. ಸೊ ನನಗೆ ತುಂಬಾ ಆಡಂಬರ ಇಷ್ಟ ಇಲ್ಲ. ಅದು ವಿಶೇಷವಾದ ಸಂದರ್ಭಗಳಲ್ಲಿ ಅದನ್ನು ಬಳಸ್ತೀರಾ ಅಷ್ಟೇ. ಮತ್ತೆ ಬಜಾಜ್ ಇಂದ 1 ಲಕ್ಷ ಕಿಲೋಮೀಟರ್ ಕಂಪ್ಲೀಟ್ ಆಯ್ತಲ್ಲ, ಯಾವುದೋ ಒಂದು ಪೇಪರ್ಲಿ ನೋಡ್ಬಿಟ್ಟು, ಗೊತ್ತಿಲ್ಲ ಅದು ಹೆಂಗಾಯ್ತು ಅಂತ, ಬಟ್ ವೈರಲ್ ಆಗ್ಬಿಡುತ್ತಲ್ಲ. ಬಜಾಜ್ ಅವರು ಮನೆ ಬಾಗಿಲಿಗೆ ಬಂದು ಬಜಾಜ್ ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ನ, ಪೆಟ್ರೋಲ್ ಚಾರ್ಜ್ ಸೇವ್ ಆಗುತ್ತೆ ನಿಮ್ಗೆ, ಯಾಕೆಂದ್ರೆ ಅಮ್ಮನ್ ಕರ್ಕೊಂಡು ಯಾತ್ರೆ ಹೋಗ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಒಂದು ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ನ ಗಿಫ್ಟ್ ಆಗಿ ಮನೆ ಬಾಗಿಲಿಗೆ ತಂದು ಕೊಟ್ಬಿಟ್ಟು ನಮ್ಗೆ ಹೋದ್ರು. ಸೊ ಅವ್ರು ಕೊಟ್ಟಿರೋದು ಸಾರ್ಥಕ ಆಗ್ಲಿ ಅಂತ ಈಗ ಎಲ್ಲಾರು ಹೋದ್ರೆ ಚಾರ್ಜ್ ಹಾಕೊಂಡು ಅದ್ರಲ್ಲೇ ಓಡಾಡ್ತೀರಿ. ಈಗ ಅಪ್ಪನ ಒಂದು ಸ್ಕೂಟರ್ ಅದು ಮನೇಲೆ ಇದೆ. ಅದನ್ನು ನಾವು ವಿಶೇಷವಾದ ಸಂದರ್ಭಗಳು ಬಳಸ್ತೀವಿ, ಶನಿವಾರ ಭಾನುವಾರ ಬಳಸ್ತೀವಿ.
ಸೊ ಈ ಸ್ಕೂಟ್ರನ್ನ ಎರಡನ್ನೂ ಯೂಸ್ ಮಾಡ್ತೀವಿ. ಅದು ಅಲ್ಲೇ ಇರುತ್ತೆ ವಿಶೇಷವಾಗಿದ್ದಾಗ. ಈಗ ಇದು ನ್ಯೂ ಚೇತಕ್ ಎಲೆಕ್ಟ್ರಿಕ್ ಬಂದಿರೋದ್ರಿಂದ ಪೆಟ್ರೋಲ್ ಚಾರ್ಜ್ ಉಳಿತಲ್ಲ ನಮಗೆ. ಸೊ ಹಂಗಾಗಿ ಇದನ್ನು ಬಳಸ್ತಾರೆ. ಸರ್, ನಿಮ್ಮ ಜೀವನ ಶೈಲಿ ಹೇಗಿದೆ? ಜೀವನ ಶೈಲಿ ಅಂದ್ರೆ ನಿಧಾನಕ್ಕೆ ಹೇಳೋದು ಮೇಡಮ್. ಏನು ಅಂದ್ರೆ ನಮ್ಮ ಅಮ್ಮಂಗೆ ವಿಶ್ರಾಂತ ಜೀವನ ಅಂದ್ರೆ ಇಷ್ಟೊತ್ತಿಗೆ ಹೇಳಬೇಕು, ಹಿಂಗೆ ಇರಬೇಕು, ಆ ಥರ ಏನೂ ಇಲ್ಲ. ನಮ್ಮ ಅಮ್ಮಂಗೆ ಸಕ್ಕರೆ ನಿದ್ದೆ ತುಂಬಾ ಇಷ್ಟ. ಸಕ್ಕರೆ ನಿದ್ದೆ ಅಂದ್ರೆ ಗೊತ್ತಲ್ಲ, ಬೆಳಗಿನ ಜಾವದ್ದು ಒಂದು ನಿದ್ದೆ, ಒಂದು 4 ಗಂಟೆ 5 ಗಂಟೆ ಮೇಲೆ ಒಂದು ನಿದ್ದೆ ಬಂದ್ಬಿಡುತ್ತೆ ನೋಡಿ. ಅದಕ್ಕೆ ಅಲೋ ಮಾಡ್ಬಿಟ್ರೆ 8-9 ಗಂಟೆವರೆಗೂ ನಿದ್ದೆ. ಸೊ ಹಂಗಾಗಿ ನಮ್ಮ ಅಮ್ಮಂಗೆ ಆ ಸಕ್ಕರೆ ನಿದ್ದೆನ ಕಣ್ತುಂಬ ಮಾಡ್ಲಿ ಅಂತ ಹೇಳ್ಸೋದೇ ಇಲ್ಲ, ನಿಧಾನಕ್ಕೆ ಹೇಳೋದು. ತಿಂಡಿ ಮಾಡಿರ್ತೀನಿ, ತಿಂಡಿ ತಿನ್ನೋದು. ತಿಂಡಿ ತಿಂದ್ಮೇಲೆ ಯಾವುದಾದ್ರೂ ಕಾರ್ಯಕ್ರಮ ಇರುತ್ತೆ. ಈಗ ನೋಡಿ, ಒಂದು ಸೆಲೆಬ್ರಿಟಿ ಸ್ಟೇಟಸ್ ಇರೋದ್ರಿಂದ ಏನಾದರೂ ಒಂದು ಕಾರ್ಯಕ್ರಮ ಒಂದು ಎಲ್ಲ ಕರೆಯುತ್ತಾರೆ, ಮಾಡ್ತಾರೆ. ಕೆಲವೊಂದು ನಾವೇ ವಿಶೇಷವಾಗಿ ಹೋಗ್ತೀವಿ. ಕೆಲವೊಂದು ಅಂಥ ಸಂದರ್ಭ ಏನೂ ಇಲ್ಲ ಅಂದರೆ ಮನೇಲಿ ಅಮ್ಮ ನಾವು ಮಗ ಪ್ರೀತಿಯಿಂದ ಮಾತಾಡಿಕೊಂಡು ಅದು ಇದು ಓದ್ಕೊಂಡು, ಫ್ರೀ ಟೈಮ್ ಯಾವಾಗಲಾರು ಓದ್ತೀವಿ, ಸ್ವಲ್ಪ ಅದು ಇದು ಚರ್ಚೆ ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ಅಮ್ಮನ ಜೊತೆ ಮಾತಾಡೋದ್ರಲ್ಲೇ ಒಂದು ಸಂತೋಷ, ಅದನ್ನು ಮುದ್ದು ಮಾಡಿಕೊಂಡು ಮಗು ಥರ ಮಾತಾಡ್ತೀವಿ ಒಬ್ರಿಗೊಬ್ರು. ಸೊ ಆ ಥರ ಒಂದು ಆನಂದವಾಗಿ ಕಾಲ ಕಳೆಯೋದು. ಮಧ್ಯಾಹ್ನದ ಹೊತ್ತು ಒಂದು ಚಿಕ್ಕ ನಿದ್ದೆ, ಊಟ ಆದಮೇಲೆ ಒಂದು ಚಿಕ್ಕ ನಿದ್ದೆ. ಸಂಜೆ ಹೊತ್ತು ನಿತ್ಯ ವಾಕಿಂಗು. ನಮ್ಮಮ್ಮ ಬೆಳಗ್ಗೆ ಸಂಜೆ ಮನೇಲೇ ಇದ್ಬಿಡ್ತಾರೆ ಅಂತ ಸಂಜೆ ಹೊತ್ತು ಮತ್ತು ನಮ್ಮ ಏರಿಯಾ ಸುತ್ತಮುತ್ತ ಕೆಲವೊಂದು ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಿಸ್ತಾ ಇದ್ದೀನಿ. ಈಗ ಫುಟ್ಬಾಲ್ ಆಡಿಸ್ತಾ ಇದ್ದೀನಿ. ಎಲ್ಲ ಕ್ರಿಕೆಟಿಗೆ ಅಡಿಟ್ ಆಗ್ಬಿಟ್ಟಿರು. ಈಗ ನಾನು ಸ್ವಲ್ಪ ಕೈಕಾಲು ಗಟ್ಟಿ ಆಗ್ಬೇಕಪ್ಪ, ಎಲ್ಲ ದೇಹ ಒಳ್ಳೆ ವಜ್ರ ಥರ ಇರಬೇಕು ಅಂತಂದ್ಬಿಟ್ಟು ಎಲ್ಲ ಫುಟ್ಬಾಲ್ ಆಡಿಸ್ತೀನಿ. ಸೊ ಮಕ್ಕಳುಗಳೆಲ್ಲ ಒಂದೊಂದು ಅರ್ಧ ಗಂಟೆ 1 ಅವರ್ ಬರ್ತಾರೆ. ಆಟದ ಮುಖಾಂತರ ಪಾಠ, ಅವ್ರಿಗೊಂದು ಒಳ್ಳೆಯ ಸಂಸ್ಕಾರ ಹೇಳ್ಕೊಡೋದು, ಅವ್ರ ತಪ್ಪುಗಳನ್ನ ತಿದ್ದೋದು, ಕೌನ್ಸಿಲಿಂಗ್, ಅವ್ರಿಗೆ ಗೊತ್ತಿಲ್ಲದೆ ಉಪಾಯವಾಗಿ ಅವ್ರಿಗೆ ಒಳ್ಳೆ ಭಾವನೆ ಬರೋಂಗೆ ಮಾಡೋದು, ಈ ಥರ ಎಲ್ಲ ಮಾಡ್ತೀನಿ. ಸೊ ಈ ಥರ ಆಮೇಲೆ ಮಾತ್ರ ಬಂದು 7 ಗಂಟೆ 7:30 ಊಟ ಮಾಡಿಕೊಂಡು ಬೇಗ ಹಾಸ್ಬಿಡ್ತೀವಿ. ನಿದ್ದೆ ಎಷ್ಟೊತ್ತಿಗಾರು ಬರಲಿ, ರಿಲ್ಯಾಕ್ಸ್ ಮಾಡಿಕೊಂಡು ವಿಶ್ರಾಂತ ಜೀವನ ಅಷ್ಟೇ. ಇದ್ರಲ್ಲೇ ನಮ್ಗೆ ಕೂಡ ವಿಶ್ರಾಂತ ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹೌದೌದು, ನನಗೂ ಅಷ್ಟು. ನಮ್ಮ ಅಮ್ಮನ ಸೇವೆಗೆ ಮುಡುಪಾಗಿಟ್ಟಿರಿಂದ ನಂಗೆ ಬೇರೆ ಯಾವುದೂ ಆಸಕ್ತಿ ಇರಬಾರ್ದು. ಮೈಂಡು ಈ ಕಾಮಕಾಂಚನ ಆಸಕ್ತಿ ಇದ್ರೆ ಅಮ್ಮನ ಸೇವೆ ಮಾಡೋಕ್ಕಾಗಲ್ಲ. ಎಷ್ಟೋ ಪುರುಷರಿಗೆ ಸರ್, ಅಂದರೆ ಮಕ್ಕಳಿಗೆ ಅಮ್ಮನನ್ನ ಅಪ್ಪನನ್ನ ನೋಡ್ಕೊಳ್ಬೇಕು, ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ತಾಯಿ ತಂದೆ ಸಹಕರಿಸಲ್ಲ ಅನ್ನೋದು ಒಂದು ಸಂಗತಿ ಇದೆ. ಅದು ಗೊತ್ತಾ ನಿಮ್ಗೆ? ಹೌದೌದು, ತಾಯಿ ತಂದೆ ಆಗಲಿ ನಮ್ಮ ಒಳ್ಳೇದಕ್ಕೆ ಮಕ್ಕಳು ಹೇಳ್ತಾರೆ. ಈಗ ನಮ್ಮಮ್ಮ ಎಷ್ಟೋ ಸಂದರ್ಭಗಳಲ್ಲಿ ವಯಸ್ಸಾದವರು ಗೊತ್ತಾಗಲ್ಲ, ನಗರಕ್ಕೆ ನಾನು ಬರಲ್ಲ, ನನಗೆ ಹಳ್ಳಿ ಜೀವನನೇ ಸರಿ ಅಂತ ಹೇಳ್ತಾರೆ. ಮಕ್ಕಳು ಏನು ಹೇಳ್ತಾರೆ, ಸಮಾಜ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳುತ್ತೆ, ನೀನು ಬಂದಿರಮ್ಮ ಅಂತ ಮಕ್ಕಳ ಒತ್ತಾಯ. ಅಮ್ಮ ಅಪ್ಪನಿಗೆ ಆ ಒಂದು ಪರಿಸರವನ್ನ ಬಿಟ್ಟು ಬರೋದಕ್ಕೆ ಆಸೆ ಇಲ್ಲ. ಈಗ ಸಮಾಜ ಏನಂತ ಅರ್ಥ ಮಾಡ್ಕೊಳ್ಳುತ್ತೆ, ಮಗ ಇಲ್ಲಿದ್ದಾನೆ, ಆ ನೋವಲ್ಲೇ ಬೇಸರದಲ್ಲೇ ಕಳೀತಾರೆ ಎಷ್ಟೋ ಮಕ್ಕಳು. ಅಲ್ಲ, ಅವಾಗ ಏನಾಯ್ತು, 2 ಕಡೆಯಿಂದನೂ ಸಹಕಾರ ಕೊಡು. ತಂದೆ ತಾಯಿಗಳು ಕೂಡ ನನ್ನ ಮಕ್ಕಳಪ್ಪ, ನನ್ನ ಮಕ್ಕಳ ಜೊತೆ 1 ವಾರ 15 ದಿನ ಇರೋಣ, ಇವ್ರ ನಿಯಮದ ಪ್ರಕಾರನೇ ಇರಲಿ, ಇವ್ರದ್ದು ಏನು ಕಂಡೀಷನ್ಸ್ ಇದೆ ಅದೆಲ್ಲ ಹೇಳಲಿ ಬೇಕಾದ್ರೆ. ಸೊ ಅಲ್ಲೂ ಹೋಗಿ ಬಂದು ಮಾಡು. ತುಂಬ ಏನೋ ತೀರಾ ಅವ್ರಿಗೆ ಸ್ಟ್ರೈನ್ ಅಂತಲ್ಲ, ಇವತ್ತೇನು ಕಾರನ ವ್ಯವಸ್ಥೆ ಇರುತ್ತೆ ಎಲ್ಲ ಹೇಗೋ ಒಟ್ಟಿನಲ್ಲಿ ಅವರು ಕೂಡ. ಏಕೆಂದರೆ ತಂದೆ ಮಕ್ಕಳು ತಾಯಿ ಮಕ್ಕಳು ಎಲ್ಲ ಇರೋದ್ರಲ್ಲಿ ಒಂದು ಆನಂದ ಇದೆ, ಅದರಿಂದೆಲ್ಲ ಯಾರೂ ವಂಚಿತರಾಗಬಾರ್ದು. ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ ಮಕ್ಕಳುಗಳ ಸಾಂಗತ್ಯ ಬಯಸುತ್ತೆ ಮನಸ್ಸು. ಸೊ ಮೊಮ್ಮಕ್ಕಳು ಎಲ್ಲ ಗೌರವ ಕೊಡೋಂಗೆ ಹೇಳ್ಬೇಕು. ಅದಕ್ಕೆ ಮನೇಲಿ ನಡ್ಕೊಂಡು ತೋರಿಸಿದಾಗ ಅವೆಲ್ಲ ಬರುತ್ತೆ. ಈಗ ಮೊಮ್ಮಕ್ಕಳು, ನಾನು ಈಗ ನಿಮ್ಮ ಮನೆಗೆ ಬರ್ತೀವಿ, ನೀವು ಬೆಲೆ ಕೊಟ್ಟರೆ ನಿಮ್ಮ ಮಕ್ಕಳು ಬೆಲೆ ಕೊಡ್ತಾರೆ. ಈಗ ನಮ್ಮ ಮನೆಗೆ ಬರ್ತೀರಾ ನೀವು, ನಾನು ಬೆಲೆ ಕೊಟ್ಟರೆ ನೋಡಪ್ಪ ಮೇಡಮ್ ಬಂದಿದ್ದಾರೆ ನಮಸ್ಕಾರ ಮಾಡು ಅಂದ್ರೆ ಮಾಡಲ್ಲ. ಫಸ್ಟ್ ನಾನು ನಿಮಗೆ ನಮಸ್ಕಾರ ಮಾಡೋದು ಅವನು ಮಾಡ್ತೇನೆ. ಅದನ್ನೇ ನಾನು ಹೇಳಿದ್ದು, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ಇಟ್ ಶುಡ್ ಬಿ ಡೆಮಾನ್ಸ್ಟ್ರೇಟೆಡ್. ನಾವು ನಡ್ಕೊಂಡು ತೋರಿಸಿದಾಗ ಮಕ್ಕಳಿಗೆ ಹೇಳೋ ಅವಶ್ಯಕತೆನೇ ಇಲ್ಲ, ತಾನಾಗೇ ಬರುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಫಸ್ಟು ಹಿರಿಯರಾದವರು, ಮನೇಲಿ ಯಾರು ಹಿರಿ ಮಗ ರಾಜ ಇವರೆಲ್ಲ ಏನು ಅಂದರೆ ಪ್ರತ್ಯಕ್ಷ ದೇವತ. ಮನೆಗೆ ಹಿರಿ ಮಕ್ಕಳು ರಾಜ ಇವರೆಲ್ಲ ದೇವತೆ. ಅವರಂಗೆ ಯಥಾ ರಾಜ ತಥಾ ಪ್ರಜಾ ಅಂತ ಅದಕ್ಕೆ ಹೇಳೋದು. ಅವರೆಲ್ಲ ಚೇಂಜ್ ಆಗಿಬಿಟ್ರೆ ಇಡೀ ವ್ಯವಸ್ಥೆ ಚೇಂಜ್ ಆಗುತ್ತೆ. ಈಗ ನಮ್ಮ ಮನೆಗಳಲ್ಲೇ ಯಾವುದು ಒಂದು ವಿಚಾರ ಕಂಪ್ಲೇಂಟ್ಗಳು ನನ್ನ ಕಿವಿಗೆ ಬೀಳ, ಯಾಕೆಂದ್ರೆ ನಾನು ಹಿರಿ ಮೊಮ್ಮಗ, ನಾನು ಸ್ಟ್ರಾಂಗ್ ಆಗಿದ್ದಾಗ ಯಾರು ಬಲ ಬಿಚ್ಚಕ್ಕಾಗಲ್ಲ. ಎಲ್ಲ ಒಳಗೆ ನಮ್ಮ ಅಣ್ಣ ಶಿಸ್ತು ನ್ಯಾಯನ ಇದ್ದಂಗೆ ಹೇಳ್ಬಿಡ್ತಾನೆ. ಓ ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸರ್ ಹಿಂಗೆ ಸುಂದರವಾಗಿ ಬದುಕಬೇಕಪ್ಪ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ. ಹಿರಿಯ ಮಕ್ಕಳೇ ಸ್ವಲ್ಪ ಕಾಂಪ್ರಮೈಸ್ ಅದು ಇದು ಆಗ್ಬಿಟ್ರೆ ಇನ್ನೊಬ್ಬನು ಒಂದು ಮಾತಾಡ್ತಾನೆ, ಮದ್ದಿದವನು ಒಂದು ಮಾತಾಡ್ತಾನೆ, ಇನ್ಯಾರೋ ಬಂದಿರೋರು ಒಂದು ಮಾತಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದು. ಹಿರಿ ಮಕ್ಕಳು ಯಾವತ್ತು ಕಾಲದಿಂದ, ಅದಕ್ಕೆ ನಮ್ಮ ಕುಟುಂಬದಲ್ಲಿ ಹಿರಿ ಮಗಂಗೆ ಪ್ರತ್ಯಕ್ಷ ದೇವತಾ. ದೇವರು ಬೇರೆ ದೇವರೇ ಇಲ್ಲ, ಹಿರಿ ಮಗನೇ. ಅದಕ್ಕೆ ಅವನು ಯಾವಾಗಲೂ ಆದರ್ಶವಾಗಿರ್ಬೇಕು. ಅವನು ಎಲ್ಲೂ ಏನೇ ತಪ್ಪು ಮಾಡಕ್ಕೆ ಹೋಗ್ಬಾರ್ದು. ಅವನು ಕಡಾಖಂಡಿತವಾಗಿ, ಈಗ ನಾನು ಬ್ರಹ್ಮಚಾರಿ ಅಂದರೆ ಬ್ರಹ್ಮಚಾರಿಯಾಗೇ ಇರಬೇಕು, ನೈಷ್ಠಿಕವಾಗಿ ಹಾಗೇ ಇರಬೇಕು.
ತತ್ವ ಸಿದ್ಧಾಂತ ವಿಚಾರಗಳು ಸದ್ವರ್ತನೆ ಇದರಲ್ಲೆಲ್ಲ ನೋ ರಾಜಿ. ಚಂಚಲ ಮನಸ್ಸಲ್ವ ಸರ್, ಆಸ್ತಿಗಾಗಿ ಗಲಾಟೆ ಮಾಡ್ಕೊಳ್ತಾರೆ, ಇನ್ನೇನೋ ಒಂದು ಅಲ್ಲ ಮಾಡಲಿ, ಕೆಲವೊಂದು ಗಲಾಟ ಸಂಘರ್ಷನೇ ಇಲ್ಲ, ಅದೆಲ್ಲ ಒಂದು 4 ಗೋಡೆ ಮಧ್ಯ ಇರಲಿ, ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ನೀವು ಈ ರೀತಿ ಬಾಂಧವ್ಯದ ಬಗ್ಗೆ ಹೇಳ್ತಾ ಇದ್ದೀರಿ, ಒಂದು ಉತ್ತಮ ಸಂಸ್ಕಾರದ ಬಗ್ಗೆ, ಮಾದರಿ ಬಗ್ಗೆ ಸಂದೇಶವನ್ನು ಕೊಡ್ತೀರಾ. ಆದರೆ ಎಲ್ಲವೂ ಇದ್ದು ಚಂಚಲ ಮನಸ್ಸಿಗೆ ತನ್ನನ್ನು ತಾನು ಒಗ್ಗಿಸಿಕೊಂಡು ಒಂದು ಆಸೆಯಿಂದ ಇಡೀ ಕುಟುಂಬವನ್ನೇ ನಾಶ ಮಾಡೋ ನಮ್ಮ ಮನೆಗಳಲ್ಲೂ ಕೆಲವೊಂದು ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ನಡೆಯುತ್ತೆ. ಆದರೆ ಅದೆಲ್ಲ ಹಿರಿಯವರು ಸ್ವಲ್ಪ ಅವರು ಯಾವತ್ತೂ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ಸಮಾಜದಲ್ಲಿ ಮೇನ್ ಅದೇ, ಯಾರು ಹಿರಿಯರಿರ್ತಾರೆ ಅವ್ರು ಸ್ಟ್ರಾಂಗ್ ಆಗಿದ್ದು ಎಲ್ಲೂ ಅನ್ಯಾಯ ಆಗಾಗ ಬಿಟ್ಕೊಡ್ಬಾರ್ದು. ಈಗ ಏನಾಗುತ್ತೆ, ಅವ್ರ ವ್ಯಕ್ತಿತ್ವನೇ ಡೈಲ್ಯೂಟ್ ಆಗ್ಬಿಟ್ಟಾಗ ಸೊ ಈ ಥರ ಎಲ್ಲ ಆಗುತ್ತೆ, ಒಬ್ಬೊಬ್ರು ಒಂದೊಂದು ಆಟ ಶುರು ಮಾಡ್ತಾರೆ. ಸೊ ಅದಕ್ಕೆ ಒಂದು ಕುಟುಂಬ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ? ಜೇನನ್ಗೂಡು. ಸ್ವರ್ಗ ಸುಖ ಬೇರೆ ಎಲ್ಲೋ ಇಲ್ಲ, ಸ್ವರ್ಗ ಇಲ್ಲೇ ಸ್ವರ್ಗ, ಕುಟುಂಬನೇ ಸ್ವರ್ಗ. ಯಾವುದನ್ನೆಲ್ಲ ತ್ಯಾಗ ಮಾಡ್ಬೇಕಾಗತ್ತೆ ಸರ್ ಜೇನುಗೂಡು ಅಂತ ಕಾಣಬೇಕಾದ್ರೆ? ಅಂದ್ರೆ ಎಲ್ಲರೂ ಒಬ್ಬರೇ ತ್ಯಾಗ ಅಂತಲ್ಲ, ಪೂರಕವಾಗಿರ್ಬೇಕು ಅಂತ. ಒಬ್ರಿಗೊಬ್ಬ ಈಗ ನಿಮ್ಗೆ ಹೇಗ್ ಬೇಕು ಅನ್ನೋದು ಗೊತ್ತಿರುತ್ತೆ, ನಾನ್ ಪೂರಕವಾಗಿ ವರ್ಸೋದು, ಒಂದಕ್ಕೊಂದು ಪೂರಕವಾಗಿರ್ಬೇಕು, ಹೊಂದಾಣಿಕೆ. ಈಗ ಎಲ್ಲರೂ ಈಕ್ವಲ್ ಅಲ್ಲ, ಅಲ್ಲಿ ಅಪ್ಪ ಮಗ ಈಕ್ವಲ್ ಅಲ್ಲ. ಅಪ್ಪ ಅಪ್ಪನ ಸ್ಥಾನ, ಮಗ ಮಗನ ಸ್ಥಾನ, ಸೊಸೆ ಸ್ಥಾನ, ಅಮ್ಮ ಅಮ್ಮನ ಸ್ಥಾನ. ಇದನ್ನೆಲ್ಲ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಪೂರಕವಾಗಿದ್ದಾಗ ವ್ಯವಸ್ಥೆ ಚೆನ್ನಾಗಿರುತ್ತೆ. ಮಗ ಅಪ್ಪ ಇದ್ದಾಗಲೇ ಇವನು ಅಪ್ಪ ಆಗಕ್ಕಾಗಲ್ಲ. ಅಲ್ಲ, ಹಿರಿ ಮಗ ಕನಸನ್ನು ಕಾಣ್ತಾನೆ, ನನ್ನ ಕುಟುಂಬ ಒಡೆದು ಹೋಗ್ಲಿಕ್ಕೆ ನಾನು ಯಾವತ್ತೂ ಕೂಡ ಅವಕಾಶ ಮಾಡಿಕೊಡಲ್ಲ ಅಂತ ಅವನು ಕನಸು ಕಾಣ್ತಾನೆ. ಆದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಛಿದ್ರ ಆಗ್ಬಿಡುತ್ತೆ ಕುಟುಂಬ, ಆಗ ಅವನು ನೊಂದುಕೊಳ್ತಾನೆ. ಇಂತಹವರಿಗೆ ಏನು ಕಿವಿ ಮಾತು? ಏನು ಅಂತಂದ್ರೆ ಇದು ಎಲ್ಲ ಕಡೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಆದರೆ ಹಿರಿಯರು ಮತ್ತೆ ಅವರ ಬಂಧು ಬಳಗ ಸುತ್ತನವರು ಯಾವತ್ತೂ ಅದನ್ನ ಜತನವಾಗಿ ಕಾಪಾಡುವಂತ ಒಂದು ಬುದ್ಧಿನ ಅವರಲ್ಲಿರ್ಬೇಕದು. ಯಾಕೆಂದ್ರೆ ಅವರೆಲ್ಲರೂ ಒಟ್ಟಾದಾಗ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಮೇಯ್ನ್ ಏನಾಗ್ಬಿಡುತ್ತೆ, ಎಲ್ಲರೂ ಅವ್ರದ್ದು ಮನೇದು ಯಾಕಪ್ಪ, ನಮ್ಮ ಮನೇದು ಯಾತಕ್ಕೆ, ಈ ಥರ ಗುಡ್ ಫಾರ್ ನಥಿಂಗ್ ಅಂತಾರೆ. ಏನಾರು ಆಗ್ತಾ ಇರಲಿ, ನಾವು ಹೋಗೋದು ಬೇಡ, ನಮ್ಮ ಈ ಬುದ್ಧಿಯಿಂದನೇ ಆ ಥರ ಆಗೋದು. ಸೊ ಎಲ್ಲರೂ ಒಗ್ಗಟ್ಟಾಗಿ ನಿಭಾಯಿಸ್ಕೋಬೋದು ಅದು. ಈಗ ಎಲ್ಲರೂ ಒಟ್ಟಾಗಿದ್ದಾಗ ಅವ್ರಿಗೆ ಮನವರಿಕೆ ಮಾಡ್ಕೊಡೋದು, ಯಾರು ಈ ಥರ ಖ್ಯಾತಿ ತೆಗಿತಾರೆ ಅಥವಾ ಇನ್ನೊಂದು ಮಾಡ್ತಾರೆ, ಏನೋ ಒಂದು ಚಂಚಲ ಮನಸ್ಸು, ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಬೇಕು. ಸಮಸ್ಯೆಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಿಮ್ಗೆ ಏನು ಕಷ್ಟ ಆಗ್ತಾ ಇದೆ, ನಿಮ್ದು ಏನು ಪ್ರಾಬ್ಲಮ್ ಹೇಳ್ಕೋಬೇಕು. ಅಥವಾ ಆಯಿತು ಈಗ ಏನೋ ಎಲ್ಲ ಸಪ್ರೇಟ್ ಆಗಿರೋ ವ್ಯವಸ್ಥೆ ಬಂದಿದೆ, ಅಟ್ಲೀಸ್ಟ್ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಎಲ್ಲರೂ ಒಂದು ಗೆಟ್ ಟುಗೆದರ್, ಒಂದು ಅವ್ರ ಕಷ್ಟ ಇವ್ರು ಅರ್ಥ ಮಾಡ್ಕೊಳ್ಳೋದು, ಇವ್ರ ಕಷ್ಟ ಅವ್ರು ಅರ್ಥ ಮಾಡ್ಕೊಳ್ಳೋದು, ಇದಕ್ಕಾರು ಸ್ಪಂದಿಸ್ಬೇಕು. ಸೊ ಅದಾದ್ರೂ ನಡಿಬೇಕು. ಯಾಕೆಂದರೆ ಇಲ್ಲ ಅಂತಂದರೆ ಈ ಕುಟುಂಬ ಸಂಸ್ಕೃತಿ ಅನ್ನೋದು ತುಂಬ ಇದೆ. ಸೊ ಏಕೆಂದರೆ ಈ ನಮ್ಮ ಭಾರತೀಯತೆ ಉಳಿದಿರೋದೇ ಆ ಕೌಟುಂಬಿಕ ಹಿನ್ನೆಲೆಯಿಂದಲ್ವಾ, ಕುಟುಂಬಗಳೇ ಬೆನ್ನೆಲುಬಲ್ವಾ ನಮ್ಮ ಈ ಸಂಸ್ಕೃತಿ, ಇನ್ನೊಂದು ಈ ಸದಾಚಾರ ಇದಕ್ಕೆಲ್ಲ. ಸೊ ಹಾಗಾಗಿ ಅದು ಒಡೆದು ಹೋಗದೆ ಇದ್ದಂಗೆ ಇವತ್ತಿನ ಯಾರು ಹಿರಿಯರು ನೇತಾರರು ಇದ್ದಾರೆ ಇವ್ರುಗಳೇ ಮನಸ್ಸು ಮಾಡಿ ಇದನ್ನ ಹೋಗಿರುವ ಮನಸ್ಸನ್ನ ಒಂದು ಮಾಡಬಹುದು ಅಂತ ಎಲ್ಲ ಸುತ್ತಲವರೆಲ್ಲ ಸೇರೋರು ಮಾಡ್ಬೋದು. ಈಗ ನೀವು ಒಬ್ಬರು ಒಡೆದೋಗಿರುತ್ತೆ, ನಾವೆಲ್ಲ ಸುತ್ತವರೆಲ್ಲ ಮನ್ಸ್ಪಟ್ಟು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಪ್ಯಾಂಪರ್ ಮಾಡಿ ನಿಮ್ಮನ್ನು ಮುಖ್ಯವಾಹಿನಿಗೆ ನಾವೆಲ್ಲ ಮನ್ಸು ಮಾಡಿ ಆ ಸಂಕಲ್ಪ ಇವ್ರುಗಳು ಮಾಡ್ಬೇಕಲ್ಲ. ಅಯ್ಯೋ ಬೇರೆಯವರು ಸಬರಿ ನಮ್ಗೆ ಯಾಕೆ ಅಂತ ಇವ್ರು ಮನ್ಸು ಮಾಡ್ಬಿಟ್ರೆ ಅದಾಗಲ್ಲ. ನಾವು ಕಟಿಬದ್ಧರಾಗಬೇಕು. ಇಲ್ಲಪ್ಪ ಒಂದು ಒಳ್ಳೆ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗೋಣ, ಇವ್ರಿಗೂ ಈ ಸುಖ ಸಿಗುವಂಗೆ ಮಾಡೋಣ, ಈ ಸವಿನ ಪ್ರೀತಿಯಿಂದ ಕೌನ್ಸಿಲಿಂಗ್ ಮಾಡಬೇಕು. ಅದಕ್ಕೆಲ್ಲ ಎಲ್ಲ ಇಡೀ ಸಮಾಜನೇ ಎಲ್ಲ ಒಳ್ಳೆಯದು ಹೋಗ್ಬೇಕು, ಎಲ್ಲ ವ್ಯವಸ್ಥೆನೇ ಹೆಲ್ಪ್ ಮಾಡಬೇಕು. ಎಲ್ಲೆಲ್ಲಿ ಯಾರ್ಯಾರು ಹೆಲ್ಪ್ ಮಾಡಬೇಕೋ ಅಲ್ಲಲ್ಲೆಲ್ಲ ಅವ್ರ ಪಾತ್ರನ ನ್ಯಾಯಯುತವಾಗಿ ನಿಭಾಯಿಸ್ಬೇಕು. ಅವರು ಸ್ವಾರ್ಥಕ್ಕೆ ಇಳಿಬಾರ್ದು, ಅವರು ನಮ್ದು ಒಂಚೂರು ನಡಿಬೇಕು ಆ ಥರ ಮಾಡಬಾರ್ದು. ಸೊ ಅವ್ರ ಕುಟುಂಬ ಉಳಿಬೇಕು ಅನ್ನೋ ಧ್ಯೇಯ ಮುಖ್ಯ ಆಗಬೇಕು. ಹೌದೌದು, ಕುಟುಂಬ ಉಳಿಬೇಕು ಅನ್ನೋದೇ ಮೇಯ್ನ್ ಅಲ್ಲಿ ಆಗ್ಬೇಕು. ತಮ್ಮತನಗಳನ್ನ ಹಿಂದಕ್ಕಿಟ್ಟು ಸಮಷ್ಟಿ ಹಿತಚಿಂತನೆನ ನೋಡಿಕೊಂಡು ಮಾತಾಡಬೇಕು. ಸೊ ಆ ಥರ ಮನೋಭಾವ ಇರೋರು ಸ್ವಲ್ಪ ಬರಬೇಕು, ಮುಂದಕ್ಕೆ ಬರಬೇಕು. ಅವಾಗೆಲ್ಲ ಸಾಧ್ಯ. ಏಕೆಂದರೆ ಮನುಷ್ಯ ಮಾನಕಾರ ಹಂಚ್ತಾನಲ್ಲ ಮೇಡಮ್, ಒಳಗಡೆ ಏನೇ ಇದ್ರು ಸಮಾಜಕ್ಕೆ ಗೊತ್ತಾಗತ್ತೆ ಎಂದಾಗಾದ್ರೂ ಅವನು ಒಂದು ನ್ಯಾಯಯುತವಾಗಿ ಜೀವನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಹಾಗಾಗಿ ಸಮಾಜದ ಹೆದರಿಕೆ ಇದ್ದೇ ಇದೆ ಅಲ್ವೇ. ಸೊ ಅವಾಗಲಾದರೂ ನಾವು ಒಳ್ಳೆ ದಾರಿಗೆ ಬರ್ತೀವಿ. ಅಯ್ಯೋ ಜನ ಹಂಗಿಸ್ತಾರಪ್ಪ, ಅಯ್ಯೋ ನಾನು ಇಂಥ ನಮ್ಮ ಕುಟುಂಬನ ಬೈತಾರೆ, ಅಪ್ಪ ಅಮ್ಮನ ಬೈತಾರೆ, ನಾವು ಅದಕ್ಕಾದರೂ ನಾವು ನ್ಯಾಯಯುತವಾಗಿರಬೇಕು ಅಂತನಾರು ಮನಸ್ಸಿಗೆ ಬರುತ್ತೆ. ಅವಾಗ ಒಂದು ಉತ್ತಮ ಸಲಹೆಯನ್ನ ಕೊಟ್ಟರೆ ಸರ್. ಇನ್ನು ನಿಮ್ಮ ಬಾಲ್ಯದತ್ತ ಮತ್ತೆ ವಾಪಸ್ ಹೋಗೋಣ. ಅಮ್ಮ ಮಾಡಿದ ತಿನಿಸು ಎಲ್ಲಾನು ಚೆನ್ನಾಗಿ ಮಾಡೋದು ನಮ್ಮಮ್ಮ. ನಮ್ಮಮ್ಮ ಮರೆಯಲಾರದ್ದು.
ಹಂಗೆ ನಮ್ದು ಯಾಕೆಂದ್ರೆ ಏನು ಅಂದ್ರೆ ಕೂಡು ಕುಟುಂಬದಲ್ಲಿ- ಒಂದಕ್ಕೆ ನನ್ಗೆ ಯಾವ್ದು ಫೇವ್ರೇಟ್ ಅಲ್ಲ, ಇಲ್ಲ. ಕೂಡು ಕುಟುಂಬದಲ್ಲಿ ನನ್ನನ್ನು ದೂರ ಇಟ್ಟಿದ್ರು ಅಂತ ಹೇಳ್ತೀರಿ. ಆ ನೆನಪು ಹೇಗೆ ನೆನಪು ಮಾಡ್ಕೊಳ್ತೀರಿ? ದೂರ ಅಂತಂದ್ರೆ ದೂರ ಏನಲ್ಲ, ಒಳಗೆ ಇದ್ದ ಸಮಾನವಾಗಿ ಕಂಡಂತದ್ದು ಎಲ್ಲರನ್ನು ಸಮ. ಹೌದೌದು. ನಮ್ಮಮ್ಮ ಏನು ಅಂದ್ರೆ ಅತ್ತೆರ ಮಕ್ಕಳು ಎಲ್ಲಾರು, ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ನಾವೇ ನಿಂತು ಮದುವೆ ಮಾಡಿರೋದು. ಹಾಗಾಗಿ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ನಮ್ಮಮ್ಮ. ತನ್ನ ಮಗಂಗೊಂದು ಹೆಚ್ಚು ಆ ಥರ ಆ ವಿಚಾರದಲ್ಲಿ ಮಾತ್ರ ಇವತ್ತು ನನಗೆ ಒಂದು ಪ್ರೈಡ್. ನಮ್ಮ ತಂದೆ ತಾಯಿಗಳಿಗೆ ಎಂಥ ಒಂದು ಒಳ್ಳೆ ಗುಣ. ನನಗೂ ಆ ಗುಣ ಇಲ್ಲ. ಎಲ್ಲೋ ನಮ್ಮಮ್ಮ ಅಂದರೆ ಒಂದು ವಿಶೇಷವಾದ ಒಂದು ಜಾಸ್ತಿ ಒಂದು ಮುತುವರ್ಜಿ ಬಂದ್ಬಿಡುತ್ತೆ. ಆದರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಎಲ್ಲರಿಗೂ ಕೂಡ ಆ ಸೆಲ್ಫ್ ಬಿಲಾಂಗಿಂಗ್ ನೆಸ್, ನಮ್ಮ ಮನೆಗೆ ಯಾರೇ ಬಂದರೂ ಆ ಸೆಲ್ಫ್ ಇದು ನಮ್ಮದು ಅನ್ಬೇಕು ಅನ್ನಿಸ್ಬೇಕು ಅವ್ರಿಗೆ. ಆ ಥರ ಇವ್ರುಗಳು ನಡ್ಕೊಳ್ಳೋದು. ಅಮ್ಮ ಸ್ಟ್ರಿಕ್ಟ್ ಇದ್ರ ಸರ್? ಇಲ್ಲ, ಅಯ್ಯೋ ಅಮ್ಮ ತುಂಬಾ ಸಾಫ್ಟ್. ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ತಿದ್ದ ಅಷ್ಟೆ. ನಮ್ಮ ಅಪ್ಪಂಗೆ ಏನು ಇಡೀ ಕುಟುಂಬಕ್ಕೆ ಏನಿತ್ತ ಅದು ಅಷ್ಟೇ. ನಮ್ಮ ಅಮ್ಮಂದು ಏನೂ ಡಿಸಿಷನ್ ಇಲ್ಲ. ಬಾಲ್ಯದಲ್ಲಿ ಅಮ್ಮ ಹೇಳಿದಂತ ಕಿವಿ ಮಾತು ಏನು, ನಮ್ಮಮ್ಮ ಏನು ವಿಶೇಷವಾಗಿ ನಾವು ಮಾತೇ ಆಡ್ಕೋತಿರ್ಲಿಲ್ಲ. ಬಟ್ ನಮ್ಮ ಅಮ್ಮನ ಮೌನ, ಅವ್ರು ಬರೀ ಅಡುಗೆ ಮನೆ ವಾಸ, ಇದೇ ನನ್ನ ಹೆಚ್ಚು ಕಾಡಕ್ಕೆ ನನ್ನ ವಯಸ್ಸಿಗೆ ಬಂದ್ಮೇಲೆ ಶುರುವಾಯ್ತು. ನಮ್ಮ ಅಮ್ಮ ಪಾಪ ಎಲ್ಲೂ ಹೋಗಲಿಲ್ಲ, ಎಲ್ಲೂ ಬರಲಿಲ್ಲ. ಬರೀ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ದುಡಿ 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 ಎಲ್ಲರ ಯಶಸ್ಸಿಗೆ ತನ್ನನ್ನು ತಾನು ಕಳ್ಕೊಂಡು, ನಾನು ನಂದು ಈಗ ನಮ್ಮಪ್ಪ ಸಂಬಳ ತರ್ತಿದ್ರು, ನಮ್ಮ ಅತ್ತೆರ್ಕ ಕೊಡ್ತಿದ್ರು. ಅಲ್ಲೂ ಏನು ಇವ್ರೇನು ಚಕಾರ ಎತ್ತಿಲ್ಲ. ಯಾರೇ ಆಗಲಿ ಸಾಮಾನ್ಯ ಯಜಮಾನರು ಸಂಬಳ ತಂದು ಬಂದರೆ ಹೆಂಡತಿ ಕೈ ಕೊಡ್ತಾರೆ. ಸೊ ನಮ್ಮಲ್ಲಿ ನಮ್ಮ ಅತ್ತೆರ ಕೈ ಕೊಡೋರು. ನಮ್ಮಮ್ಮ ಎಲ್ಲೂ ಕೂಡ ಅದನ್ನ ಚಕಾರ ಎತ್ತಿಲ್ಲ. ಅವರೆಲ್ಲ ಯಾಕೆಂದರೆ ಅವರು ಎಲ್ಲ ನಮ್ಮ ಮಕ್ಕಳೇ ಅಲ್ವಾ, ನಾದ್ ನೀರು ಪಾಪ. ಅವರು ಎಲ್ಲ ನನ್ನ ಗಂಡನ್ನೇ ನಂಬ್ಕೊಂಡಿದ್ದಾರೆ. ಬೆಳೀಲಿ ಬಿಡು, ಅವರು ಚೆನ್ನಾಗಿ ಸ್ವಲ್ಪ ಏನೋ ಒಂದು 4 ಕಾಸು ಮಾಡ್ಕೊಳ್ಳಿ, ಈ ಥರದ ಭಾವನೆ ಇತ್ತು. ಸೊ ಹಾಗಾಗಿ ಇದೆಲ್ಲ ವಿಶೇಷವಾದ ಗುಣಗಳು. ಇದೆಲ್ಲ ಎಲ್ಲರಿಗೂ ಬರುವಂಥದ್ದು. ಪ್ರತಿಯೊಬ್ಬ ಮಗನೂ ಕೂಡ ನಿಮ್ಮ ಹಾಗೆ ಚಿಂತನೆ ಮಾಡಿದ್ರೆ ಅಮ್ಮ ಸುಖವಾಗಿರ್ತಾಳೆ ಅಂತ ಹೇಳಿ. ಮತ್ತೆ ನಮ್ಮ ಅಮ್ಮನೂ ಅಷ್ಟೇ ನೋಡಿ, ನನಗೆ ಮದುವೆ ವಿಚಾರದಲ್ಲಿ ಅವ್ರು ವಿಶೇಷ, ಅವ್ರು ಬೆಳೆಸದ ನಮ್ಮ ಸೋದರದತ್ತೆ ಮಕ್ಕಳು, ಇವ್ರ ಅಣ್ಣನ ಮಕ್ಕಳು, ಅವ್ರಿಗೆಲ್ಲ ಇವರೇ ನಿಂತು ಒಳ್ಳೊಳ್ಳೆ ಕಡೆ ಸಂಬಂಧ ಕೊಡಿಸಿ ಇವತ್ತು ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದಾರೆ ನಮ್ಮ ಕಣ್ಮುಂದೆ. ಅದು ಎಷ್ಟು ಆನಂದ ಅಲ್ವಾ. ಅದು ನಮ್ಮ ಅಪ್ಪ ಅಮ್ಮನ ತ್ಯಾಗದಲ್ಲಿ ಸುಖವಿದೆ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ತುಂಬಾ ಸುಖ ಇದೆ. ಜೋ ಸುಖ್ ಖಾನೆ ಮೇ ನಹಿ ಹೈ, ಖಿಲಾನೆ ಮೇ ಹೈ. ಜೋ ಸುಖ್ ಪೀನೆ ಮೇ ನಹಿ ಹೈ, ಪಿಲಾನೆ ಮೇ ಹೈ. ನಾನು ಕೂತು ನಾನು ಊಟ ಮಾಡೋದ್ರಲ್ಲಿ ಸುಖ ಇಲ್ವಂತೆ, ಬೇರೆಯವ್ರಿಗೆ ಮಾಡಿ ಹಾಕಿ ತಿನ್ಸೋದ್ರಲ್ಲಿ ಸುಖ ಅಂತೆ. ನಾನು ಊಟ ಮಾಡದೇ ಇಲ್ಲವರ ಸುಖ ಊಟ ಮಾಡಿಸೋದ್ರಲ್ಲಿ ಇದೆ ಅಂತ. ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನಮ್ಮ ಅಪ್ಪ ಅಮ್ಮ, ನಮ್ಮ ದೊಡ್ಡಪ್ಪ ಪಾಲಿಸಿದವರು. ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಂಗಿಂತನೂ ತ್ಯಾಗಿ. ನಮ್ಮ ತಾತ, ನಮ್ಮ ದೊಡ್ಡಪ್ಪ ಅವರು ಒಂದು ದಿನ ಅವರು ಸ್ವಂತಕ್ಕೆ ಬದುಕ್ದವ್ರೇ ಅಲ್ಲ. ಅವರು ಸ್ವಂತಕ್ಕೆ ಒಂದು ದಿನ ಬದುಕ್ದವ್ರಲ್ಲ. ಅವರೆಲ್ಲ ವಿಶೇಷವಾದ ಅಂಥವ್ರ ಪ್ರಭಾವದಿಂದ ನಮಗೂ ತಾನು ತಿನ್ನೋದ್ರಲ್ಲಿ ಸುಖ ಇಲ್ವಂತೆ, ಇನ್ನೊಬ್ರು ಮಾಡಾಕಿ ಇದು ಹೆಂಗಿದೆ, ಅದೆಂಗಿದೆ, ಈ ಪಲ್ಯ ಹೆಂಗಿದೆ, ಸಾರು ಹೆಂಗಿದೆ. ಅವ್ರು ಹೇಳದಿದ್ರೆ ಏನಾಗುತ್ತೆ ಸರ್? ಅಡುಗೆ ತಯಾರು ಮಾಡಿದವ್ರಿಗೆ ರೀತಿಯಿಂದ ಅಡುಗೆ ಮಾಡಿ ಬಡಿಸಿದಾಗ, ಅವ್ರು ಏನನ್ನೂ ಹೇಳದೇ ಇದ್ದಾಗ, ನೀವು ಈಗ ಹೇಳಿದ ಹಾಗೆ ಏನಂತ ಅರ್ಥ ಮಾಡ್ಕೋಬೇಕು? ಅಲ್ಲ, ಬಡಸಾಣಿಕೆ ಅದಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ. ಏನು ಅಂದ್ರೆ, ನೀವು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿ ಮುಖ ಗಂಟು ಹಾಕೊಂಡು ಅಥವಾ ಏನಪ್ಪ ಅನ್ನೋ ಇವ್ರು ಯಾಕಾರು ಬಂದ್ರು, ಆಹಾರವನ್ನ ತಯಾರಿಸಿದವರಿಗೆ ನನ್ನ ಕೈ ರುಚಿ ಹೇಗಿರುತ್ತೆ ಅಂತ ಒಂದು ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಅವರು ಉತ್ತರನೇ ಕೊಡ್ಲಿಲ್ಲ ಅಂದ್ರೆ ಕೊಡ್ಬೇಕು ಕೊಟ್ಟಾಗ, ಯಾಕೆಂದ್ರೆ ಅಡಿಗೆ ಅವ್ರಿಗೆ ಪೇಮೆಂಟ್ ಬರ್ಬೋದು, ಅಡಿಗೆ ಮಾಡಿದವನಿಗೆ ಏನೋ ಬರ್ಬೋದು. ಆದ್ರೆ ತಿಂದವರು, ಈಗ ನಾವೆಲ್ಲೇ ಹೋದ್ರು ಅಷ್ಟೇ, ಒಂದು ಒಳ್ಳೆ ಅಡಿಗೆ ಯಾವುದೇ ಒಂದು ರುಚಿ ಇತ್ತು ಅಂದ್ರೆ ಆ ಭಟ್ರನ್ನ ಹೋಗಿ ಮಾತಾಡ್ಸ್ಬಿಟ್ಟು ಅವ್ರಿಗೆ ಬೆನ್ಸೋರ್ಬಿಟ್ಟು ಒಂದು ಕುಟ್ಬಿಟ್ಟು, ಅಂದ್ರೆ ನಾವು ಇನ್ನೇನು ಮಾಡ್ಲಿಲ್ಲ ಅಂದ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ ಇವತ್ತು, ಕೋಸುಂಬರಿ ಚೆನ್ನಾಗಿತ್ತು, ಬೋಂಡಾ ಚೆನ್ನಾಗಿತ್ತು, ಅಥವಾ ಇನ್ನೇನೋ ಒಂದು ಏನ್ ಚೆನ್ನಾಗಿರುತ್ತೆ ಅದನ್ನ ಹೇಳ್ಬಿಟ್ಟು ಬರ್ತೀವಿ. ರೆಸಿಪ್ರೊಕೇಟ್ ಮಾಡುದು. ಅವ್ನಿಗೆ ಇನ್ನೇನು ಬೇಕಾಗಿರಲ್ಲ, ಅದೇ ಬೇಕು ಅವ್ರಿಗೆ. ಮೇಯ್ನ್ ಅಡುಗೆ ಭಟ್ರಿಗೆ ಆ ರುಚಿ ಹೆಂಗಿರುತ್ತೆ, ಯಾರು ಹೆಂಗ್ ಊಟ ಮಾಡ್ತಾರೆ, ಅದೇ ಬೇಕಾಗುತ್ತೆ. ಖುಷಿ ಕೊಡುವಂತ, ಅದೇ ನಿಜವಾದ ಖುಷಿ. ನೀವು ಎಲ್ಲವನ್ನೂ ಕೂಡ ಆ ಥರ ಹೇಳಿದೆ. ಏನಂತ, ಈಗ ಅಡುಗೆ ಮಾಡಿ ಹೋಗಿ ಎಲ್ಲ ಊಟ ಮಾಡಿದ್ವಿ, ಆ ಮಾಡಿದವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕಂತ, ಕೃತಜ್ಞತೆ. ಅಡುಗೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರಿ. ಅಲ್ಲ, ಇವತ್ತಿನ ಸಂಸ್ಕೃತಿಯಲ್ಲಿ ಹೇಳೋದೇ ಇಲ್ಲ, ಹಂಗೆ ಬರ್ಬಾರ್ದು, ನನಗೆ ಸ್ವಲ್ಪ ಬೇಕು ಅಂತಾನೂ ಇಲ್ಲ. ಅಂದ್ರೆ ಕಮರ್ಷಿಯಲ್ ನೇಚರ್. ಈಗ ಏನು ಅಂದ್ರೆ, ಆ ಮನುಷ್ಯ ಪ್ರೀತಿಗಳಿಗೆ ಆ ಪ್ರೀತಿಸೋ ಗುಣ ಕಮ್ಮಿ ಆಗ್ತಾ ಇದೆಯಲ್ಲ. ಆ ಒಳಗಿಂದ ಆ ಪ್ರೀತಿಸೋದು, ಇವರೆಲ್ಲ ನನ್ನ ಸಹಜೀವಿಗಳು, ನಾವೆಲ್ಲ ಒಂದೇ ರಾಜ್ಯಕ್ಕೆ ಸೇರಿರೋ, ಒಂದೇ ಊರಿಗೆ ಸೇರಿರೋರು, ಬಂಧುಗಳು, ನಾವೆಲ್ಲ ಪರಸ್ಪರ ಪ್ರೀತಿನ. ಯಾವತ್ತು ಶ್ರೇಷ್ಠವಾದ ಸುಖ ಇರೋದು ನನ್ನ ಹತ್ರ ಇರೋ ಪ್ರೀತಿ ವಿಶ್ವಾಸನ ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅತ್ಯಂತ ಶ್ರೇಷ್ಠವಾದ ಸುಖ ಸಿಗುತ್ತೆ. ದುಡ್ಡಿಂದ ನಿಮ್ಗೆ ಒಂದು 500 ರೂಪಾಯಿ ಕೊಟ್ಟರು, ಇನ್ನೇ 1000, ಅದ್ರಲ್ಲಿ ಸುಖ ಇಲ್ಲ. ನನ್ನ ಹತ್ರ ಇರೋ ಪ್ರೀತಿನ ನಿಮ್ಮ ಹತ್ರ ಹಂಚ್ಕೊಂಡಾಗ, ಈಗ ನಾವು ಒಳಗಡೆ ಬಂದಾಗ ನೀವು ಪ್ರೀತಿ ಕಣ್ಣಿಂದ ಒಂದು ಕಣ್ಣು ನೋಟದಲ್ಲಿ ಪ್ರೀತಿ ತೋರಿಸೋದ್ರಲ್ಲ, ಅದರಲ್ಲಿ ಸುಖ ಇರೋದು. ಅದು ನಮ್ಮನ್ನು ವೆಲ್ಕಮ್ ಮಾಡೋದು. ಆ ಪ್ರೀತಿಯನ್ನ ನಾವು ಗಳಿಸ್ಬೇಕು, ವಿಶೇಷ ಸಾಧನೆಯನ್ನ ಮಾಡಬೇಕು ಅಂತ.
ಸರ್, ಈಗ ನಾನು ಒಂದು ಸಾಮಾನ್ಯ ಪ್ರಶ್ನೆ ಅಂತ ಅಂದರೆ ಸರ್, ಇದರಲ್ಲಿ 100 ಅರ್ಥ ಇರುತ್ತೆ. ವಿದ್ಯೆಯನ್ನ ಯಾಕಾಗಿ ಕಲಿಯಬೇಕು ಮನುಷ್ಯ? ಏಕೆಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಹೇಗೆಗೋ ಜೀವನ ಮಾಡೋಕ್ಕಾಗಲ್ಲ. ಈಗ ಪ್ರಾಣಿ ಪಕ್ಷಿಗಳು ಕೂಡ ಕೆಲವೊಮ್ಮೆ ಅವ್ರವ್ರದ್ದೇ ಆದ ನಿಯಮಗಳಿರುತ್ತೆ. ಮನುಷ್ಯನಾಗಿ ಹುಟ್ಟಿರ್ಬೋದು, ಆದರೆ ಇದನ್ನು ದೈವಿ ಜೀವನವಾಗಿ ಮಾರ್ಪಡಿಸ್ಕೊಳ್ಳೋ ತಾಕತ್ತು ಮನುಷ್ಯನಿಗಿದೆ. ಹಾಗಾಗಿ ನಮಗೆ ಒಂದು ಸಂಸ್ಕಾರ, ಒಳ್ಳೆ ಗುಣ ಇದೆಲ್ಲ ಬೇಕು. ಯಾಕೆಂದರೆ ನಾವೆಲ್ಲ ಇಲ್ಲಿ ಸಹಬಾಳ್ವೆ ಬಾಳ್ತಿದ್ದೀವಿ. ನಾನು ಒಬ್ಬನೇ ಇಲ್ಲ ಇಲ್ಲಿ, ನನ್ನ ಜೊತೆ ನೀವಿದ್ದೀರಾ. ಅನೇಕ ಕುಟುಂಬಗಳಿದೆ, ಮನೆತನಗಳಿದೆ, ಸಮಾಜಗಳಿದೆ, ಭಾಷಾವಾರು ಪ್ರಾಂತ್ಯಗಳಿದೆ, ಇಲ್ಲಿ ಅಲ್ಲಿ ಕಲ್ಚರ್ಸ್. ಎಲ್ಲರೂ ಕೂಡ ಒಂದು ಕ್ಷೇಮವಾಗಿ ಒಂದು ಸಂತೋಷದಿಂದ ಬದುಕಬೇಕಂದ್ರೆ ಕೆಲವೊಂದು ಶಿಸ್ತು, ಒಂದು ಆಚಾರ ವ್ಯವಹಾರ ಅಂತ ಹಿಂದೆಯಿಂದ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಮಗೆ ಒಳ್ಳೆ ಗುಣ, ಒಳ್ಳೆ ವಿವೇಕ ಇದೆಲ್ಲ ಬೇಕು. ಯಾಕೆಂದ್ರೆ ಸುಖ ಪಡೋಕ್ಕೆ, ಈ ಭೂಮಿನ ಸ್ವರ್ಗ ಆಗಿಸ್ಕೊಳಕ್ಕೆ. ಸ್ವರ್ಗ ಇನ್ನೆಲ್ಲೋ ಕಲ್ಪನೆಯಲ್ಲಿ ಅಲ್ಲೇ ಇಲ್ಲಿ ಇಲ್ಲ. ಇಲ್ಲಿ ಈಗ ನಾನು ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂದ್ರೆ ಇದೇ ಸ್ವರ್ಗ. ಯಾಕೆಂದ್ರೆ ಅಯ್ಯೋ ನನ್ನ ತಲೆ ಮೇಲೆ ಕಲ್ಲೆ ತಾಕಲ್ಲಪ್ಪ ಅಂತ ಒಂದು ಭಾವನಾತ್ಮಕ ಭದ್ರತೆ ಇರುತ್ತೆ, ಫೀಲಿಂಗ್ ಆಫ್ ಸೆಕ್ಯೂರಿಟಿ ಇರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಎಲ್ಲೋ ಒಂದ್ ಕಡೆ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಏನೋ ಒಂಚೂರು ಗೊಂದಲ, ಏನೋ ಒಂದು ಕಸಿವಿಸಿ ಆದ್ರೆ ನಿದ್ದೆ ಸರಿಯಾಗಿ ಬರಲ್ಲ. ಯಾಕೆಂದ್ರೆ ಫೀಲಿಂಗ್ ಆಫ್ ಸೆಕ್ಯೂರಿಟಿ ಅಲ್ಲಿರಲ್ಲ. ಸೊ ಹಾಗಾಗಿ ಸ್ವರ್ಗ ನರಕ ಎರಡೂ ಇಲ್ಲೇ ಇದೆ. ಸ್ವರ್ಗನಾಗಿ ಮಾಡ್ಕೊಳ್ಳೋಣ. ಯಾರ್ದೋ ಮನೆಗೆ ಹೋಗಿರ್ತೀವಿ, ಅವ್ರ ಆಚಾರ ವಿಚಾರ ಅವರು ಇದರಿಂದ ಆರಾಮಾಗಿ ಒಳ್ಳೆ ನಿದ್ದೆ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ನಂಬಿಕೆ ಇರುತ್ತೆ, ಇವ್ರು ನಾವು ಮಲಗಿದ್ದಾಗ ನಮ್ಗೇನು ಮಾಡೋದಿಲ್ಲ. ಅದು ನಮಗೆ ಒಳ್ಳೆ ಡೀಪ್ ಸ್ಲೀಪ್ ಕೊಡುತ್ತೆ, ಮತ್ತೆ ಫ್ರೆಶ್ ಆಗ್ತೀವಿ, ಮತ್ತೆ ಇದು ಮಾಡ್ತೀವಿ. ಒಂದು ಮಾತಿದೆ ಸರ್, ಸಮಾಧಾನವೇ ನೆಮ್ಮದಿಯ ಜೀವನ, ನೆಮ್ಮದಿಯನ್ನು ತಂದು ಕೊಡುತ್ತೆ ಸಮಾಧಾನ ಅಂತ. ಆದರೆ ಇವತ್ತು ಮನುಷ್ಯನಿಗೆ ಸಮಾಧಾನ ಅನ್ನೋದರ ಅರ್ಥವೇ ತಿಳಿಯದ ಹಾಗೆ ಜೀವನದ ಪ್ರತಿ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾನೆ. ಸಮಾಧಾನ ಅನ್ನೋದು ಕನಸಾಗ್ಬಿಡತ್ತೆ. ಹೌದು, ಖುಷಿಗಿಂತ ಸಮಾಧಾನವೇ ಮುಖ್ಯ ಅಂತ ಚಿಂತಕರು ಹೇಳ್ತಾರೆ. ಹೌದು, ಸತ್ಯ. ಹಾಗಾದ್ರೆ ಹೇಗೆ ನಾವು ಸಮಾಧಾನವಾಗಿರ್ಬೇಕು ಅಂದ್ರೆ ಸರ್? ತಾಳ್ಮೆ ಸಹನೆ ಅಂದ್ರೆ ಅದು ಟೇಕನ್ ಫಾರ್ ಗ್ರಾಂಟೆಡ್ ಥರನೂ ಆಗ್ಬಾರ್ದು. ಸಮಾಧಾನ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ರಾಮಕೃಷ್ಣ ಪರಮಹಂಸರದ ಕಥೆ ಇದೆ ನೋಡಿ, ಹಾವಿಗೆ ಹೇಳಿದ್ದು, ನೀನು ಬುಸ್ಗುಟ್ಟು ಅಷ್ಟೇ ಕಚ್ಚಬೇಡ ಅಂತ ಹೇಳಿರ್ತಾರೆ. ಬುಸ್ ಅನ್ಲೇ ಇಲ್ಲ ಅಂದರೆ ಎಲ್ಲರೂ ಸಮಾಧಾನ ಅಂತಂದರೆ ಹಂಗೂ ಆಗುತ್ತೆ. ಸೊ ಹಾಗಾಗಿ ವಿವೇಕ ತುಂಬ ಮುಖ್ಯ. ಎಲ್ಲಿ ಸಮಾಧಾನವಾಗಿರಬೇಕು, ಎಲ್ಲಿ ಎಷ್ಟು ಸಮಾಧಾನವಾಗಿರಬೇಕು, ಯಾವ ವಿಚಾರದಲ್ಲಿ ಸಮಾಧಾನವಾಗಿರಬೇಕು, ಎಲ್ಲಿ ಅಗ್ರೆಸಿವ್ ಆಗಿರಬೇಕು ಇನ್ನೋದೆಲ್ಲ ಸಂದರ್ಭಗಳನ್ನು ಇರಿಸುತ್ತೆ. ನಾವು ಇಲ್ಲಿ ಕೂತ್ಕೊಂಡು ಕೇವಲ ಒಂದು ವಿಚಾರಕ್ಕೆ ಸೀಮಿತವಾಗಿ, ಅದು ಆ ಲೈಫಲ್ಲಿ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು. ಯಾಕೆಂದರೆ ಜೀವನ ಅನ್ನೋದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಲ್ಲ ಅಂತ. ಜೀವನ ಅನ್ನೋದ್ರೆ ಅದು ತಿರುಗಣಿ ಇದ್ದಂಗೆ. ನಿಮ್ಮ ಲೈಫಲ್ಲಿ ಬೇರೆ ಥರ ಇರುತ್ತೆ, ನನ್ನ ಲೈಫಲ್ಲಿ ಬೇರೆ ಥರ ಇರುತ್ತೆ, ಅಥವಾ ಇನ್ಯಾರ್ದೋ ಲೈಫಲ್ಲಿ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಒಂದನ್ನೇ ನಾವು ಇದು ಮಾಡೋಕ್ಕಾಗಲ್ಲ, ಆ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಬಟ್ ವಿವೇಕ ತುಂಬ ಮುಖ್ಯ. ಆದಷ್ಟು ತಾಳ್ಮೆಯಿಂದ ಕೌನ್ಸಿಲಿಂಗ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಸಮಾಜದಲ್ಲಿ ಒಬ್ಬರಿಂದ ಏನೂ ಆಗಲ್ಲ, ಎಲ್ಲರೂ ಸೇರ್ಕೋಬೇಕು ಮೇಡಮ್. ಒಂದು ಒಳ್ಳೆ ಕೆಲಸ ನಡೀಬೇಕು ಅಂದರೆ ಸಮಷ್ಟಿ ಹಿತದೊಂದಿಗೆ ಎಲ್ಲರೂ ಸೇರ್ಕೋಬೇಕು. ಸರ್, ಈಗ ಮೊಬೈಲ್ ಸಂಗಾತಿ ಆಗ್ಬಿಟ್ಟಿದೆ. ಯಾರಿಗೆ ಯಾರೂ ಬೇಡ, ನನಗೆ ಮೊಬೈಲ್ ಇದೆ, ಅಲ್ಲೇ ಜಗತ್ತಿದೆ ಅಂತ ಇವತ್ತು ಜೀವನ ಸ್ವಲ್ಪ ತಿರುವು ಪಡೆದು ಬಿಟ್ಟಿದೆ. ತನ್ನತ್ತ ಮಾತ್ರ ಇರುತ್ತೆ, ಸಮಾಜದತ್ತ ಹೋಗ್ಲಿಕ್ಕೆ ಮೊಬೈಲ್ ಬಿಡ್ತಾ ಇಲ್ಲ. ಸತ್ಯ, ಅದು ಒಂದು ಅಪಾಯ ಸೂಚನೆ ಇವೆಲ್ಲ. ಯಾಕೆಂದ್ರೆ ಮನುಷ್ಯ ಸಂಘಜೀವಿ, ಸಮಾಜಜೀವಿ. ನಾಳೆ ದಿನ ಕಷ್ಟ, ಮನಸ್ಸು ವಿಕಸನ ಆಗ್ಲಿಕ್ಕೆ ಮೊಬೈಲ್ ಅಡ್ಡಿಯಾಗಿದೆ ಅಂತ ಹೇಳ್ತಾರೆ. ಸತ್ಯ ಸತ್ಯ. ಆದ್ರೆ ಅದೇ ಮೊಬೈಲು ಹಲವರನ್ನ ಪ್ರಪಂಚಕ್ಕೆ ಪರಿಚಯಿಸಿದೆ. ಹೌದು, ಅಲ್ಲ ಅದರಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಎಷ್ಟು ಮಾತ್ರ ಯೂಸ್ ಮಾಡಬೇಕು, ಎಷ್ಟನ್ನ ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ಗೆ ಇಟ್ಕೋಬೇಕು, ಇದನ್ನೆಲ್ಲ ಅವರವರೇ ನಿರ್ಧಾರ ಮಾಡಬೇಕು. ಈಗ ನನ್ನ ಹತ್ರನೂ ಮೊಬೈಲ್ ಇದೆ ಮೇಡಮ್, ಎಷ್ಟಕ್ಕೆ ಬೇಕೋ ಅಷ್ಟನ್ನು ಬಳಸ್ತೀವಿ. ಇನ್ಫಾರ್ಮೇಷನ್ಗೆ ಅಥವಾ ಒಳ್ಳೇದನ್ನ ಏನಾದ್ರು ತಿಳ್ಕೊಬೇಕಾದ್ರೆ ಗೂಗಲ್ ಮಾಡಿ ಆ ಮಾಹಿತಿಗೆ ಬಳಸ್ತೀವಿ. ಬೇರೆ ಟೈಮಲ್ಲಿ ನಾವು ಮನುಷ್ಯರ ಜೊತೆನೇ ಒಡನಾಟ ಅಲ್ವೇ. ಮನುಷ್ಯ ಒಳ್ಳೇದು, ಹುಟ್ಟು ಸಾವು ಇದಕ್ಕೆಲ್ಲ ಬೇಕು, ಜನಗಳೇ ಬರಬೇಕಲ್ಲ ಮೇಡಮ್. ಜನಗಳ ಪ್ರೀತಿ ವಿಶ್ವಾಸ, ಇದು ದೊಡ್ಡಪ್ಪ ಚಿಕ್ಕಪ್ಪ ಆಗಕ್ಕಾಗತ್ತಾ? ಆ ಚಿಕ್ಕಪ್ಪನ ಪ್ರೀತಿ, ಸೋದರದ ಅತ್ತೆರ ಪ್ರೀತಿ, ಅಜ್ಜಿ ತಾತನ ಪ್ರೀತಿ, ಇದೆಲ್ಲ ನಾವು ಹಿಂಗೆ ಇದು ಮಾಡಬೇಕಲ್ಲ. ಇಂದಿನ ಮಕ್ಕಳು ಅವೆಲ್ಲದರಿಂದ ವಂಚಿತರು. ಮೊಬೈಲೇ ಸಂಗಾತಿ, ಮೊಬೈಲೇ ಸ್ನೇಹಿತ. ಹೌದು. ಮತ್ತೆ ಆ ಗಾಢ ಗೆಳೆತನಗಳು ಎಲ್ಲೂ ಕಾಣ್ತಾ ಇಲ್ಲ. ಹಿಂದೆ ಎಲ್ಲ ಅವನು ಎಂಥ ಸಂಸಾರದಲ್ಲೂ ಹುಟ್ಟಿರ್ಲಿ, ಒಳ್ಳೆ ಅಕ್ಕಪಕ್ಕದವರು ನೆರೆ ಹೊರೆಯವರು ಆಗೋರು. ನೆರೆ ಹೊರೆಯವರ ಒಂದು ಜವಾಬ್ದಾರಿನೂ ಇತ್ತು. ಈಗ ಅವರೂ ಕೂಡ ಮರಿತಾ ಇದ್ದಾರೆ. ಯಾರೋ ಒಂಟಿ ಇರ್ತಾನೆ, ಇಡೀ ಒಂದು ವಟಾರ, ಪಾಪ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ, ಅವ್ನಿಗೊಂಚೂರು ಆಸರೆ ಆಗೋಣ, ಏನೋ ಒಂದು ಮದುವೆ ಮುಂಚೆ ನಾವು ನಿಂತ್ಕೊಳ್ಳೋಣ ಮಾಡೋಣ, ಅಥವಾ ಏನೋ ಒಂದು ಈಗ ಒಂಚೂರು ಹೆಲ್ಪ್ ಮಾಡೋಣ ಆಮೇಲೆ, ಹೀಗೆಲ್ಲ ಇರೋದು. ಈಗ ಎಲ್ಲ ಡೈಲ್ಯೂಟ್ ಆಗ್ತಾ ಇದೆ ಮೇಡಮ್. ಕಾರಣ ಏನು ಅಂತ ನೀವು ಹೇಳ್ದಂಗೆ ಗೊತ್ತಾಗ್ತಿಲ್ಲ ಆಧುನಿಕ ಪ್ರಪಂಚದಲ್ಲಿ ಏನಾಗ್ತಿದೆ. ಒಂದಲ್ಲ ಒಂದು ದಿನ ಸರ್, ನೀವು ಯಾವ ವಾತಾವರಣದಲ್ಲಿ ಬೆಳೆದ್ರಿ ಅದೇ ವಾತಾವರಣ ಮರುಕಳಿಸಬಹುದಾ?
ಹೋಪ್ ಇಟ್ಕೋಬೇಕು. ಇಲ್ಲ ಅಂತ ಹೆಂಗೆ ಹೇಳೋದು ಮೇಡಮ್? ಇಲ್ಲ, ನಾವು ಯಾಕೆಂದ್ರೆ ಇವತ್ತಿನ ಎಳೆ ಕಂದಮ್ಮಗಳು ಬೆಳೀತಾ ಇದೆ, ನಮ್ಮ ಮಾತುಗಳು ಕೇಳ್ತಾರೆ, ನಮ್ಮನ್ನು ಎಲ್ಲೋ ಒಂದು ಕಡೆ ಫಾಲೋ ಮಾಡ್ತಾರೆ. ನಾನು ಕೂಡ ಎಷ್ಟೋ ಈ ಚಿಕ್ಕ ಮಕ್ಕಳು ತಾರುಣ್ಯಕ್ಕೆ ಬರ್ತಾ ಇರೋ ಮಕ್ಕಳುಗಳ ಸಂಪರ್ಕದಲ್ಲಿದ್ದೀನಿ. ನಾನು ಎಲ್ಲೂ ಕೂಡ ಗಿವ್ ಅಪ್ ಮಾಡಲ್ಲ, ಹೋಪನ್ನು ಕೊಡ್ತೀನಿ ಯಾವತ್ತು. ನೋಡಪ್ಪ, ನೀವೆಲ್ಲ ಮನ್ಸು ಮಾಡೋರು ಚೇಂಜ್ ಮಾಡ್ಬೋದು. ನೋಡಪ್ಪ, ನಮಗೆ ಸಮಾಜ ಸೇವೆ ಅಂದರೆ ದೇಶನ ಚೇಂಜ್ ಮಾಡೋದು ಬೇಡ. ಫಸ್ಟ್ ನಾನು ಚೇಂಜ್ ಆಗೋಣ, ನನ್ನ ಮನೆ, ನನ್ನ ಡಿಪೆಂಡೆನ್ಸ್, ನನ್ನ ಅಪ್ಪ ಅಮ್ಮನ ಚೇಂಜ್ ಮಾಡೋಣ. ಅಪ್ಪ ಅಮ್ಮನಿಂದ ನಮ್ಮ ವಟಾರ ಚೇಂಜ್ ಆಗುತ್ತೆ, ನಮ್ಮ ಬೀದಿ ಚೇಂಜ್ ಆಗುತ್ತೆ, ಆಮೇಲೆ ನಮ್ಮ ಏರಿಯಾ ಚೇಂಜ್ ಆಗುತ್ತೆ, ಆಮೇಲೆ ನಮ್ಮೂರು ಚೇಂಜ್. ಈಗ ನಮ್ಮ ಅಚ್ಯುತ ಅಂತ ಒಬ್ಬ ಇದ್ದಾನೆ, ಆಟ ಆಡಿಸ್ತೀನಿ. ಅವ್ರ ತಾತ ಅಮ್ಮ ಎಲ್ಲ ಎಷ್ಟು ಖುಷಿ ಪಡ್ತಾರೆ ಅಂದರೆ, ನನಗೆ ಫೋನ್ ಮಾಡಿದಾಗ ಹೇಳ್ತಾರೆ, ಅಯ್ಯೋ ನಿಮ್ಮ ಗುರುಗಳು ಫೋನ್ ಮಾಡಿದಾರೆ ತಗೊಳ್ಳೋ, ಅಯ್ಯೋ ನಿಮ್ಮ ಸಹವಾಸ ಮಾಡಿದ್ಮೇಲೆ ಅವ್ನು ಎಷ್ಟು ಡಿಸಿಪ್ಲಿನ್ ಆಗಿದ್ದಾನೆ, ಅವನ ಕೆಲಸ ಅವನೇ ಮಾಡ್ಕೋತಾನೆ, ಎಷ್ಟೋ ಚುರುಕು ಬುದ್ಧಿ ಅವನಾಗಿದ್ದಾನೆ, ಎಲ್ಲದು. ನಾನು ವರ್ಸಟೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಮಕ್ಕಳುಗಳಿಗೆ. ನೀವು ಸರ್ವತೋಮುಖವಾಗಿ ಬೆಳಿಬೇಕು, ಫುಟ್ಬಾಲು ಆಡಬೇಕು, ಕ್ರಿಕೆಟು ಆಡಬೇಕು, ಒಳ್ಳೆ ಹಾಡು ಹೇಳು. ಈ ವಯಸ್ಸಲ್ಲಿ ಏನನ್ನು ಬೇಕಾದ್ರೂ ಸಾಧ್ಯ ಮಾಡ್ಬೋದು ಮಕ್ಕಳ. ಅದಾಗಲ್ಲ ಇದಾಗಲ್ಲ, ಅಕಾಡೆಮಿಕ್ಸಲ್ಲೂ ಇರಿ, ಟೈಮ್ ಟೇಬಲ್ ಪ್ರಕಾರ ಮಾಡಿ. ಅಕಾಡೆಮಿಕ್ಸಲ್ಲಿ ಇನ್ನೇನು ಬೇಡ ನಮಗೆ. ಈಗ ನಾಳೆ ಟೆಸ್ಟ್ ಇದೆ ಅಥವಾ ಇನ್ಯಾವತ್ತೋ ಎಕ್ಸಾಮ್ ಇದೆ, ಕೂತ್ಕೊಳ್ಳಿ, ಓದಿ. ಎಷ್ಟು ಪೋರ್ಷನ್ ಇದೆ ಡಿವೈಡೆಡ್ ಬೈ ಎಷ್ಟು ದಿನ ಬಾಕಿ ಇದೆ. ಇದನ್ನ ಸ್ನಾನನೂ ಬೇಡ, ಊಟನೂ ಬೇಡ, ಏನು ಬೇಡ, ಇಷ್ಟು ಪೋರ್ಷನ್ ಕಂಪ್ಲೀಟ್ ಮಾಡಿಬಿಟ್ಟೆ ಎದ್ದೇಳೋದು ನಿರ್ಧಾರ ಮಾಡಿ ಓದಿ. ಈಸಿಲಿ ಆರಾಮಾಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ನಿಮ್ಮದು ರೀಕಾಲ್ ಮಾಡ್ಕೋಬೋದು. ಡೆಫಿನೆಟ್ ಆಗಿ ನೀವು ಬಂದೇ ಬರುತ್ತೆ ಮಾರ್ಕ್ಸ್. ಆಟ ಆಡೋ ಟೈಮಲ್ಲಿ ಬೇರೆ ಏನು ಯೋಚನೆ ಮಾಡಬೇಡಿ, ಆಟ ಗೋಲ್ ಹೊಡೆಯೋದೇ ನಿಮ್ಮ ಆಲೋಚನೆ ಆಗಿರಬೇಕು. ಹಾಡು ಹೇಳ್ಬೇಕಾ, ಮತ್ತೆ ಒಳ್ಳೆ ಭಾವನೆ ಬೆಳೆಯುತ್ತೆ. ಕಲೆ ಇದನ್ನೆಲ್ಲ ಒಂಚೂರು ಚೂರು ರೂಢಿಸ್ಕೊಂಡ್ರೆ ಮುಖಲಕ್ಷಣ ಇಂಪ್ರೂವ್ ಆಗುತ್ತೆ, ಮುಖ ಭಾವ ಬೆಳೆಯುತ್ತೆ, ಎಕ್ಸ್ಪ್ರೆಷನ್ಸ್ ಬೆಳೆಯುತ್ತೆ. ಇದನ್ನೆಲ್ಲ ಒಳ್ಳೆ ಹಾಡು ಹೇಳೋದು, ಒಳ್ಳೆ ಅಭಿನಯ ಮಾಡೋದು, ಇನ್ಯಾವುದೋ ಒಂದು ಕಲಾ, ಅದನ್ನೆಲ್ಲ ರೂಢಿಸ್ಕೊಳ್ಳಿ. ಮತ್ತೆ ಜೊತೆಗೆ ಚಿಟ್ ಚಾಟ್, ಒಳ್ಳೆ ಸ್ನೇಹಿತರುಗಳನ್ನ ಇಟ್ಕೋಬೇಕು. ಸ್ವಾರ್ಥಕ್ಕೋಸ್ಕರ, ಒಂದು ಲಾಭಕ್ಕೋಸ್ಕರ ಸ್ನೇಹ ಮಾಡೋರು ಸಹವಾಸದಿಂದ ದೂರ ಇರಬೇಕು. ಒಳ್ಳೇದು ಹೇಳೋರು, ನಮ್ಮನ್ನು ಕರೆಕ್ಟಾಗಿ ವಿಮರ್ಶೆ ಮಾಡೋರನ್ನ ಕಂಡುಕೋಬೇಕು, ಅಂಥವ್ರ ಸಂಪರ್ಕದಲ್ಲಿ ಇರಬೇಕು. ಈ ಥರದ್ದೆಲ್ಲ ನಾವು ಒತ್ತು ಕೊಟ್ಟೆ ನಾನು ಎಲ್ಲೂ ಅವ್ರಿಗೆ ಹೋಪ್ ಹಿಂಗೆ ಹೇಳೋದೇ ಇಲ್ಲ. ಎಲ್ಲ ಸಾಧ್ಯ, ನೀವು ಮನ್ಸು ಮಾಡಿ ಈ ಏರಿಯಾನ ಸ್ವರ್ಗ ಮಾಡ್ಕೋಬೋದು. ನಮ್ಮ ಏರಿಯಾನ ನಾವೆಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳು ಸೇರಿದಾಗ ಯಾರೂ ಇಲ್ಲಿ ಏನೂ ಕೈ ಹಾಕೋಕ್ಕಾಗಲ್ಲ. ನಾವೆಲ್ಲ ಹಣಕ್ಕೆ ನಮ್ಮನ್ನು ಮಾರ್ಕೊಳ್ಳೋದೆ ಅಥವಾ ಇನ್ಯಾವುದೋ ಕೆಟ್ಟ ಸಿದ್ಧಾಂತಗಳು ನಮ್ಮನ್ನು ಮಾರ್ಕೊಳ್ಳೋದೆ. ನಾವೆಲ್ಲ ನಿಜವಾಗ್ಲೂ ನಮ್ಮ ಕುಟುಂಬದ ಗೌರವ, ನಮ್ಮ ಮನೆತನದ ಗೌರವ, ನಮ್ಮ ಪೂರ್ವಿಕರ ಗೌರವ, ಇದೆಲ್ಲ ಒಳ್ಳೆ ಹೆಸರು ಬರೋಂಗೆ ನಡ್ಕೋಬೇಕು. ಈ ಸಣ್ಣ ಬುದ್ಧಿ, ಸಂಕುಚಿತ ಭಾವನೆಯನ್ನು ಬಿಟ್ಟಾಕ್ತೀನಿ, ಅಲ್ಲಲ್ಲೇ ತಿದ್ದುತ್ತೀನಿ, ಮಕ್ಕಳುಗಳನ್ನ ಕನ್ವಿನ್ಸ್ ಮಾಡ್ತೀನಿ. ತಿದ್ದೋದು ಅಂದರೆ ಸುಮ್ಮನೆ ದರ್ಪ ಮಾಡೋದು, ಅಧಿಕಾರಯುತವಾಗಿ ಹೇಳೋದಲ್ಲ, ವಿಶ್ವಾಸಕ್ಕೆ ತಗೊಂಡು ಆಟ ಆಡಿಸ್ತಾ ಹೆಗ್ಲ ಮೇಲೆ ಕೈ ಹಾಕಿ ತಲೆ ಸವರ್ತಾ, ಕಂದ ಈ ಥರ ಅಲ್ಲ, ಈ ಥರ ನೋಡಿ, ಈ ಥರ ಮಾಡಿದ್ರೆ ಈ ಥರ ಯೋಚನೆ ಮಾಡ್ತಾರೆ ಜನ. ನಾವು ನಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ಬರೋಂಗೆ ಬದುಕಬೇಕು, ನಮ್ಮ ಅಜ್ಜಿ ತಾತಂಗೂ ಒಳ್ಳೆ ಹೆಸರು. ಈ ಥರ ಎಲ್ಲ ಅವ್ರು ಕೌನ್ಸಿಲಿಂಗ್ ಮಾಡಿದಾಗ ಮಕ್ಕಳುಗಳು ಕೇಳ್ತಾರೆ, ಬದಲಾಗೋ ಸಾಧ್ಯತೆ ತುಂಬ ಇದೆ. ನಾನೇ ನನ್ನ ಸಂಪರ್ಕದಲ್ಲಿರೋ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಒಂದು ಸಂಸ್ಕಾರ ತರಗತಿಯನ್ನು ಕೂಡ ನೀವು ಪರೋಕ್ಷವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಹೌದು, ಮಕ್ಕಳನ್ನ ತಿದ್ದುತ್ತಾ ಇದ್ದೀರಾ ಸಮಾಜದಲ್ಲಿ. ನನ್ನ ಸಂಪರ್ಕಕ್ಕೆ ಬಂದು ನಾನು ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಮ್ಮ ಬೀದಿಲಾಗಲಿ, ನಮ್ಮ ಅಕ್ಕಪಕ್ಕದಲ್ಲಾಗಲಿ ಎಲ್ಲ ಅವ್ರಿಗೆ ಪುಸ್ತಕ, ಅವ್ರನ್ನ ಕಾಮನ್ ಸೆನ್ಸ್ ಟೆಸ್ಟ್ ಮಾಡೋದು, ಈ ಥರ ಎಲ್ಲ ಸೂಚ್ಯವಾಗೆಲ್ಲ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅಂದಾಗ ನಾವು ದೂರ ಇರಬೇಕಾಗತ್ತೆ. ಆದರೂ ಅವ್ರನ್ನೂ ನಾನು ಸಮೀಪಿಸ್ತೀನಿ, ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಮಾಡ್ತೀನಿ. ಈಗ ಸರ್, ದೀರ್ಘವಾದಂತಹ ಒಂದು ಸಂದರ್ಶನವನ್ನ ನೀವು ಕೊಟ್ರಿ. ಅಂತಿಮವಾಗಿ ಸರ್, ಜೀವನ ಅಂತ ಅಂದ್ರೆ ಏನು ಸರ್? ಜೀವನ ಅಂತಂದ್ರೆ ಹೂವಿನ ಹಾರ ಆಗ್ಬೇಕು, ಕೊರಳಿಗೆ ಹಾವು ಆಗ್ಬಾರ್ದು. ಈಗ ನಿಮ್ಗೆ ಯಾರಾದ್ರೂ ಕೊರಳಿಗೆ ಹಾರ ಹಾಕಿದ್ರೆ ಎಷ್ಟು ಖುಷಿ ಕೊಡುತ್ತೆ. ಜೀವನ ಅಂದ್ರೆ ಆ ಥರ, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ನಾವೆಲ್ಲ ಸೇರಿ ಸ್ವರ್ಗ ಮಾಡ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ನರಕ ಅನ್ನೋದು ಪರಿಚಯ ಆಗಿಲ್ಲ ಅಂತ ಅನ್ಕೋಬಹುದಾ? ಇಲ್ಲ, ವಿವೇಕಾನಂದ್ ಹೇಳಿದಾರಲ್ಲ, ದ ರೋಡ್ ಈಸ್ ದ ಹೆವನ್ ಈಸ್ ಥ್ರೂ ದ ಹೆಲ್ ಅಂತ. ಸ್ವರ್ಗಕ್ಕೆ ದಾರಿ ಹೆಂಗೆ ಅಂದ್ರೆ ನರಕದ ಮುಖಾಂತರನೇ ಹೋಗ್ಬೇಕು. ನೋಡಿದೀನಿ, ಬಟ್ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಎಲ್ಲೂ ಬಾಹ್ಯ ಪ್ರಪಂಚಕ್ಕೆ ನಾನು ನರಕ ಆ ಥರದ್ದು ಹೇಳ್ದೆ ಅಲ್ಲದೆ, ನಮ್ಮ ಕುಟುಂಬದ ಒಂದು ಸಂಸ್ಕಾರದಿಂದ ಅಥವಾ ಕೆಲವೊಂದರಿಂದ ನನಗೆ ಆ ಸಹನ ಶಕ್ತಿ ಬಂದಿದೆ. ಸೊ ಎಲ್ಲೂ ಅದನ್ನು ಸಹಿಸ್ಕೊಂಡಿದ್ದೀನಿ. ಬಟ್ ಈ ಕಾಲ ಬದಲಾಗಿದೆಯಲ್ಲ, ಈಗ ನಾವು ಯಾವಾಗ ಸಬಲರಾಗ್ತೀವಿ, ಯಾವ ನರಕನೂ ನಮ್ಮ ಹತ್ರ ಬರಲ್ಲ. ಕೆಲವೊಮ್ಮೆ ಆಗುತ್ತೆ, ಅದು ಒಂದೊಂದು ಸಂದರ್ಭದಲ್ಲಿ ಆಗುತ್ತೆ. ಬಟ್ ಅದಕ್ಕೆ ಸಹನಾ ಶಕ್ತಿ, ಅಲ್ಲಿ ಸಮಾಧಾನ, ಸಹನೆ, ತಾಳ್ಮೆ ಇಂದ ನಾವು ಅದನ್ನ ಬುದ್ಧಿವಂತಿಕೆಯಿಂದ ಮತ್ತೆ ಸನ್ಮಾರ್ಗದಿಂದ ನಾವು ಹೆಂಗ್ ಗೆದ್ದೋ ಅಂತನೂ ಹೇಳಬೇಕು. ಕೆಲವೊಮ್ಮೆ ವಾಮ ಮಾರ್ಗದಿಂದ ಗೆದ್ಬಿಟ್ಟು ಬಂದು ಹೇಳೋದ ಕೆಲವೊಮ್ಮೆ ಆಗಲ್ಲ. ನಾವು ಯಾವ ಮಾರ್ಗದಿಂದ ನಡೆಯಿರ್ತೀವಿ, ಗುರಿಗಿಂತನೂ ನಡೆಯೋ ಮಾರ್ಗ ತುಂಬಾ ಕಷ್ಟವನ್ನ ಸಹಿಸಿ ಮೀರಿ
ಗೆದ್ದು ಸರಿಯಾದ ಮುಂದೆ ಮಾರ್ಗದಲ್ಲಿ ಗೆದ್ದು, ಹೋಗುವಂಥದ್ದು. ನ್ಯಾಯವಾದ ಮಾರ್ಗದಲ್ಲಿ ಗೆದ್ದು, ಇನ್ನೊಬ್ರದ್ದು ಯಾರ್ದೋ ಕಿತ್ಕೊಂಡು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಅಥವಾ ಇನ್ನೊಬ್ರಿಗೆ ಪ್ರಾಪ್ತವಾಗಿರೋದಕ್ಕೆ ಅವ್ರಿಗೆ ವಂಚಿಸಿ ಈ ಮಾರ್ಗದಿಂದ ಬೇಡ. ನ್ಯಾಯವಾದ ಮಾರ್ಗದಿಂದ ಏನನ್ನು ಬೇಕಾದ್ರೂ ಗೆಲ್ಲೋಣ. ನ್ಯಾಯವಾದ ಮಾರ್ಗ, ಟ್ರಾನ್ಸ್ಪರೆಂಟ್ ವೇ, ಪಾರದರ್ಶಕವಾಗಿ 10 ಜನ ಶಬ್ಬಾಸ್ ಅನ್ಬೇಕು, ಬೆನ್ ತಟ್ಟಬೇಕು. ಆ ಮಾರ್ಗದಿಂದ ನಾವು ಗೆಲ್ಲಬೇಕು ಅಂತ. ಈಗ ಸರ್ ಒಂದು ಪ್ರಶ್ನೆ ಮರ್ತೋಗಿತ್ತು. ನೀವು ರಾಜ್ಯಗಳನ್ನ ಸುತ್ತುವಾಗ ಭಾಷಾ ಸಮಸ್ಯೆ ಎದುರಾಗ್ಲಿಲ್ವಾ? ಇಲ್ಲ, ನಂಗೆ 6 ಭಾಷೆ ಬರುತ್ತೆ. ಯಾವೆಲ್ಲ ಭಾಷೆ ಸರ್? ಕನ್ನಡ ಮಾತೃಭಾಷೆ, ಕನ್ನಡದಷ್ಟೇ ಚೆನ್ನಾಗಿ ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಮಲಯಾಳಂ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಇದಲ್ಲದೆ ಸ್ವಲ್ಪ ಬೆಂಗಾಲಿ, ಅಂದ್ರೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು. ಕೆಮನಾಚೋ. ಯಾವ ಉದ್ದೇಶದಿಂದ ನೀವು ಕಲ್ತ್ರಿ ಇಷ್ಟು ಭಾಷೆ? ಅಲ್ಲೆಲ್ಲ ಯಾತ್ರೆ ಮಾಡ್ತಿದ್ವಲ್ಲ, ಬೆಂಗಳೂರಲ್ಲಿದ್ದಾಗ ಈ 5-6 ಭಾಷೆ ಬಂತು. ಏಕೆಂದ್ರೆ ಬೆಂಗಳೂರಲ್ಲಿ ಎಲ್ಲಾ ಭಾಷೆ ಆಡೋ ಜನ, ಇಟ್ಸ್ ಅ ಹಬ್. ನಮ್ಮ ಸೌತ್ ಇಂಡಿಯಾದಲ್ಲೇ ಬೆಂಗಳೂರು ತುಂಬಾ, ಇಡೀ ಇಂಡಿಯಾದಲ್ಲೇ ಒಳ್ಳೆ ನೇಮ್ ಇದೆ. ಸೊ ಅಲ್ಲಿದ್ದಾಗ ಸ್ವಲ್ಪ ವ್ಯವಹಾರ, ನಾನು ಕಾರ್ಪೊರೇಟ್ ಅಲ್ಲಿ ಇದ್ದದ್ರಿಂದ ಎಲ್ಲ ಜನಗಳ ಒಡನಾಟ, ಎಲ್ಲ ಭಾಷಿಕ, ಹಾಗಾಗಿ ಮತ್ತೆ ಕೆಲವೊಂದೆಲ್ಲ ಸಿನಿಮಾಗಳು ನೋಡಿ ಅಂಥದ್ದೆಲ್ಲ ಕಲ್ತ್ಕೊಂಡ. ಸೊ ಈ ಯಾತ್ರೆ ಸಂದರ್ಭದಲ್ಲೆಲ್ಲ ಬೆಂಗಾಲಿ, ಗುಜರಾತಿ ಇವೆಲ್ಲ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಹಳ ಸ್ವಚ್ಛಂದವಾಗಿ, ಸ್ವಚ್ಛ ಮನಸ್ಸಿನಿಂದ, ಶುದ್ಧ ಹೃದಯದಿಂದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ಒಂದು ವಿಶೇಷವಾದ ಅಭಿಯಾನ ಅಂತ ಕೂಡ ಹೇಳಬಹುದು. ಹೊಸದಾದಂತಹ ಸಂಗತಿ ಅಂತ ಅಂದರೆ, ಹೆತ್ತ ತಾಯಿಯನ್ನು ಅವಳ ಭಾವನೆಗಳಿಗಾಗಿ ಮಗ ತನ್ನನ್ನು ತಾನು ಮೀಸಲಾಗಿಟ್ಕೊಂಡು ಅವಳ ಆಸೆಗಳು ಏನಿದೆ ಅಂತ ಅರ್ಥ ಮಾಡಿಕೊಂಡು ಪೂರೈಸಿದಂತಹ ಏಕೈಕ ಅಂತ ಹೇಳದಿದ್ದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ತೆಗೆದುಕೊಂಡಿರುವಂತಹ ಒಂದು ಪ್ರಸಿದ್ಧಿ, ಖ್ಯಾತಿ ಏನಿದೆ ಅಂತ ಹೇಳಿದ್ರೆ ಕಲಿಯುಗದ ಶ್ರವಣಕುಮಾರ ಅಂತ. ನಿಜವಾಗಿ ಕೂಡ ಶ್ರವಣಕುಮಾರನ ಕಥೆಯೇ ನಮಗೆ ನೆನಪಾಗ್ತಾ ಇದೆ. ನಿಮ್ಮ ಇಡೀ ಸಂದರ್ಶನದಲ್ಲಿ ನಮಗೆ ನೆನಪಿಗೆ ಬರುವಂಥದ್ದೇ 2 ಬುಟ್ಟಿ. ಅದರಲ್ಲಿ ಅವನು ತಂದೆ ತಾಯಿಯನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಂತೆ ನಮಗೆ ನೆನಪಾಗುವಂಥದ್ದು. ಇಡೀ ಸಂದರ್ಶನದಲ್ಲಿ ನಮಗೆ ಪಕ್ಕದಲ್ಲಿ ಒಂದು ಶ್ರವಣಕುಮಾರ ಕೂತ್ಕೊಂಡಿದ್ದಾನೆ. ಅವನ ಕಥೆಯನ್ನು ನಾವೆಲ್ಲರೂ ಕೂಡ ಓದಿದ್ದೀವಿ. ಅವನು ಹೇಗೆ ಮಾದರಿ ಆದ್ನೋ, ಇವತ್ತು ನೀವು ಈ ಒಂದು ಧಾವಂತ ಬದುಕಿನ ಒಂದು ಕಾಲದಲ್ಲಿಯೂ ಕೂಡ ನೀವು ತಾಯಿಯ ಮಹತ್ವವನ್ನು ಸಾರಿದ್ರಿ. ಮಗ ಅಂದರೆ ಹೀಗಿರಬೇಕು, ಪ್ರತಿಯೊಬ್ಬನೂ ಕೂಡ ಮಗ ಈ ರೀತಿಯ ಸಂಸ್ಕಾರವನ್ನು ಹೊಂದಿದ್ರೆ ಪ್ರತಿಯೊಂದು ತಾಯಿಯೂ ಕೂಡ ತಾನು ಸುಖವಾಗಿ ಬಾಳುತ್ತಾಳೆ, ಸುಖವಾಗಿ ತನ್ನನ್ನು ತಾನು ಜೀವಾತ್ಮವನ್ನು ಸಮಾಧಾನಿಸ್ತಾಳೆ ಅಂತ ಕೂಡ ನಾವು ಹೇಳಬಹುದು. ಇನ್ನೊಂದು ಏನು ಅಂತ ಅಂದರೆ, ತಾಯಿ ಅಂತ ಅಂದಾಗ ಎಂಥವರಿಗೂ ಕಣ್ಣೀರು ಬರುತ್ತೆ. ಕೆಲವರಿಗೆ ಆ ಭಾಗ್ಯ ಇರೋದಿಲ್ಲ, ಕೆಲವರಿಗೆ ಇದ್ರೂ ಕೂಡ ಸಂಭಾಳಿಸೋದಕ್ಕೆ, ನಿಭಾಯಿಸೋದಕ್ಕೆ ಅಸಾಧ್ಯದ ಸಂದರ್ಭಗಳಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಜೀವನದ ಕ್ಷಣಗಳು ಎಷ್ಟೋ ಮುಂದೆ ಹೋಗಿರುತ್ತೆ. ಅಂತಹವರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಕೇಳಿ ಮತ್ತೆ ಮತ್ತೆ ತಮ್ಮ ತಾಯಿಯನ್ನು ನೆನಪಿಸ್ಕೊಂಡು ಒಂದು ಸುಂದರ ರಥದಲ್ಲಿ, ಮುತ್ತಿನ ಮಂಟಪದಲ್ಲಿ ತನ್ನ ತಾಯಿಯನ್ನು ಮೆರೆಸ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಆಕಸ್ಮಿಕವಾಗಿ ನೀವು ಮಡಿಕೇರಿಗೆ ಬಂದು ಗೋವಿಂದಾಚಾರಿ ಅಂತ ಮೈಸೂರು ಆಕಾಶವಾಣಿಯ ಸಮುದ್ಯತಾ ಬಳಗದ ಕೇಳುಗರು ಗೋವಿಂದಾಚಾರಿ ಅನ್ನೋರು, ಅವರು ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟು, ಅದು ಸಂಕ್ರಾಂತಿಯ ದಿನದಂದು ನೀವು ಆಗಮಿಸಿದ್ದೀರಿ ನಮ್ಮ ಮಡಿಕೇರಿ ಆಕಾಶವಾಣಿಗೆ. ಎಳ್ಳು ಬೆಲ್ಲ ಸವಿದಷ್ಟೇ ನಿಮ್ಮ ಮಾತುಗಳು ಸಿಹಿಯನ್ನು ಕೊಡ್ತು, ಸುಖವನ್ನು ಕೊಡ್ತು, ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿರುವ ಸಾಲಿನಲ್ಲಿ ನೀವು ಮೊದಲಿಗರಾಗಿ ನಿಂತ್ಕೊಳ್ತೀರಿ ಅಂತ ನಾವು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಸರ್. ಇವತ್ತಿನ ವ್ಯಕ್ತಿ ವಿಶೇಷ ನಿಜವಾಗಿ ಕೂಡ ಅರ್ಥಪೂರ್ಣವಾಗಿತ್ತು, ಗಾಂಭೀರ್ಯವನ್ನು ಹೊಂದಿತ್ತು. ಏನು ಹೇಳ್ತಾರೋ ಡಿ ಕೃಷ್ಣಕುಮಾರ್ ಅವರು ಪತ್ರಿಕೆಗಳಲ್ಲಿ ಓದಿದ್ವಿ, ಟಿ ವಿಯಲ್ಲಿ ನೋಡಿದ್ವಿ, ಮತ್ತು ಇವರು ಬಜಾಜ್ ಸ್ಕೂಟ್ರು ಮತ್ತು ಎಲ್ಲವೂ ನೆನಪಾಗ್ತಾಯಿತ್ತು. ಆಗಾಗ್ಗೆ ಪ್ರತಿ ಮನೆಗಳಲ್ಲಿಯೂ ಕೂಡ ನಿಮಗೆ ಆಶೀರ್ವಾದ ಸಿಕ್ಕಿದೆ. ನಿಮ್ಮ ಒಂದು ಸುದ್ದಿಯನ್ನು ತಿಳಿದು ತಾಯಂದರು, ಎಷ್ಟೋ ತಾಯಂದರು, ಲಕ್ಷಾಂತರ ತಾಯಂದರು, ಸಹೋದರರು ಇದ್ದರೆ ಅಂಥ ಮಗ ಇರಬೇಕು, ಹುಟ್ಟಿದರೆ ಅಂಥ ಮಗ ಹುಟ್ಟಬೇಕು. ಆ ತಾಯಿ ಎಷ್ಟು ಅದೃಷ್ಟ ಮಾಡಿದ್ಲೋ ಅಂತ ಕೂಡ ಅವರು ಹೇಳಿರುವಂಥದ್ದನ್ನು ನಾವು ವ್ಯಕ್ತಪಡಿಸಬಹುದು. ಹಾಗಾಗಿ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಮತ್ತು ನಮ್ಮ ತಾಯಿ ಪರವಾಗಿ ವಿಶೇಷವಾದ ಶುಭಾಶಯಗಳು. ಜೊತೆಗೆ ಇಷ್ಟೊತ್ತು
ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು ಅಂತಂದರೆ ನಮಗೆ ಅವಕಾಶ ಕೊಟ್ಟಂಥ ಮಡಿಕೇರಿ ಆಕಾಶವಾಣಿ ಮತ್ತು ನೀವು ಇಂಪಾರ್ಟೆಂಟು ಉತ್ತಮವಾದ ಪ್ರಶ್ನೆಗಳನ್ನ ಕೇಳಿ ನನ್ನ ಒಳಗಡೆ ಹುದುಗಿದ್ದಂಥ ವಿಚಾರ ಎಷ್ಟು ಮಟ್ಟಿಗೆ ನಾನು ಹೇಳಿದ್ದೀನೋ ಗೊತ್ತಿಲ್ಲ, ಬಟ್ ಹಂಸಕ್ಷೀರಜ್ಞ ಥರ ಶ್ರೋತೃಗಳು ಏನಾದರೂ ತಪ್ಪಿದರೆ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಒಳ್ಳೆಯದನ್ನು ಮಾತ್ರ ಗ್ರಹಿಸಿ ಅಂತ ಈ ಮೂಲಕ ಕೇಳ್ಕೊತೀನಿ. ಮತ್ತು ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಏಕೆಂದರೆ ನಮ್ಮನ್ನು ಒಂದು ಕಂಫರ್ಟ್ ಝೋನಿಗೆ ತಂದು ನಮ್ಮನ್ನು ಕೆದಕಿ ವಿಚಾರಗಳನ್ನ ಹೊರತಂದಿದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಿಮ್ಮ ಪಾಲು ಅದರಲ್ಲಿ ತುಂಬ ಇದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ಧನ್ಯವಾದ. ಶ್ರೋತೃಗಳೇ, ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಡಿ ಕೃಷ್ಣಕುಮಾರ್ ಅವರ ತಾಯಿ ಚೂಡಾರತ್ನಮ್ಮ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗುತ್ತೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಸ್ಕೂಟರ್ನಲ್ಲಿ ಭಾರತದಾದ್ಯಂತ ಚಲಿಸಿ ತನ್ನ ತಾಯಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ ಮೈಸೂರಿನ ಡಿ ಕೃಷ್ಣಕುಮಾರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಕಂತು ಪ್ರಸಾರವಾಯಿತು. ಪ್ರಸ್ತುತಿ ಎಂ ಶಕುಂತಲಾ.